ದಟ್ಟ ಅರಣ್ಯದೊಳಗಿನ ಕಿರಿದಾದ ಗುಹೆಯಲ್ಲಿ ಮಹಾ ಸನ್ಯಾಸಿಯ ವಾಸ. ಪ್ರಾಪಂಚಿಕ ಸಮಾಜದಿಂದ ಭಿನ್ನವಾಗಿ ಸಕಲ ವಿದ್ಯಾಪಾರಂಗತರಾಗಿರುವ ಮಹಾನ್ ಸನ್ಯಾಸಿ. ಲೋಕ ಕಲ್ಯಾಣಕ್ಕಾಗಿ 11 ಕೋಟಿ ಮಹಾಮಂತ್ರದ ಬಿಡುಗಡೆ ಸಂಕಲ್ಪ. ಸೈನಿಕರಿಗೆ, ರೈತರಿಗಾಗಿ ಮಹಾಮಂತ್ರ ಬಿಡುಗಡೆ ಸಂಕಲ್ಪ. ಪರಕಾಯ ಪ್ರವೇಶ ವಿದ್ಯೆಯನ್ನ ಸಿದ್ಧಿಸಿಕೊಂಡಿರುವ ಮಹಾನ್ ಸನ್ಯಾಸಿ. ದೃಶ್ಯದಲ್ಲಿ ಕಾಣುತ್ತಿರುವ ಈ ಮಹಾಪುರುಷರ ದರ್ಶನದ ಭಾಗ್ಯ ಸಿಕ್ಕಿದ್ದು ಬೆಳಗಾವಿಯ ಸೌದತ್ತಿಯಲ್ಲಿ. ಮಹಾ ತಪಸ್ವಿಯ ಜೀವನಗಾಥೆ, ತಪಸ್ಸಿನ ಹಾದಿ ಹಾಗೂ ಅಧ್ಯಯನ, ಯಜ್ಞಗಳಿಂದ ಮಹಾವಿದ್ಯೆಗಳನ್ನು ಸಿದ್ಧಿಗೊಂಡ ಆ ಪಯಣವನ್ನ ಅವರಿಂದಲೇ ತಿಳಿದುಕೊಳ್ಳೋಣವೇ. ಇಂದು ನಾವು ಬೆಳಗಾಂ ಜಿಲ್ಲೆ ಸೌದತ್ತಿ ತಾಲೂಕಿನ ಸೌದತ್ತಿ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಸಂಸ್ಕೃತ ಬ್ರಹ್ಮ ಜ್ಞಾನಯೋಗಿ ಮಹಾ ತಪಸ್ವಿ ವೇದಾಂತ ಆಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ಭಾರ್ಗವಾನಂದ ಗಿರಿ ಮಹಾಸ್ವಾಮೀಜಿ, ರಾಷ್ಟ್ರೀಯ ನಿರಂಜನ ಭಗೀರಥ ಪೀಠ ವಸಿಷ್ಠ ಆಶ್ರಮ ಸೌದತ್ತಿ ಹುಲಿಕಟ್ಟೆ ಇವತ್ತು ಆ ಸಂಸ್ಥಾನಕ್ಕೆ ಬಂದಿದ್ದೀವಿ. ಆ ಸ್ವಾಮೀಜಿಯವರು ಇವತ್ತು ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಗುರುಗಳೇ, ನಿಮ್ಮ ಜನನ ಎಲ್ಲಿ ಆಯಿತು ಅದ್ರ ಬಗ್ಗೆ ಒಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಭಕ್ತರಿಗೆ. ನನ್ನ ಜನನ ಸವದತ್ತಿಯಲ್ಲಿ ಭುಜಂಗನವರ ಮನೆಯಲ್ಲಿ ನನ್ನ ಜನ್ಮ ಆಯಿತು. ನನ್ನ ತಂದೆ ಆರ್ಮಿಯಲ್ಲಿ ಕ್ಲಾಸ್ 2 ಕ್ಲಾಸ್ 1 ಆಫೀಸರ್ ಆಗಿದ್ದ. ನಮ್ಮ ತಂದೆ ಕೂಡ ಎಜುಕೇಷನ್ ಪರ್ಸನ್, ಆಗಿನ ಕಾಲಕ್ಕೆ ಬ್ಯಾಚುಲರ್ ಆಗಿ ಚೀನಾ ವಾರದಲ್ಲಿ ಕೂಡ ಅದರಲ್ಲಿ ಭಾಗ ತೆಗೆದುಕೊಂಡಂಥ ಅಪರೂಪದ ವ್ಯಕ್ತಿ. ಅವರ ಕೊನೆಯ ಮಗನಾಗಿ ಆರ್ಮಿ ಸರ್ವಿಸ್ ಮುಗಿದು ಬಂದ ನಂತರ ನನ್ನ ಜನ್ಮಕ್ಕೆ ಕಾರಣೀಭೂತನಾಯಿತು. ನನ್ನ ತಾಯಿ ಹೆಬ್ಬಟ್ಟಿನವಳು, ಹಳ್ಳಿಯ ಜೀವನಿ, ಸೋದರ ಮಾವನ ಮಗಳು. ಅವರು ಪುಣ್ಯ ಗರ್ಭದಿಂದ ನನ್ನ ಜನ್ಮ 1959-60 ಬಿಟ್ವೀನ್ದಲ್ಲಿ ನನ್ನ ಜನ್ಮ ಆಯಿತು. ನಾನು ತಾಯಿ ತಂದೆಯ ಆಶ್ರಯದಲ್ಲೇ ಕೇವಲ 7ನೇವರೆಗೂ ನಾನು ವಿದ್ಯಾಧ್ಯಯನ ಸೋದರ ಮಗಳ ಆಶ್ರಯದಲ್ಲಿ ಮಾಡಿದೆ. ತದನಂತರ ಏಕೋ ನನಗೆ ಕಿಂಚಿತ್ ಭಾವ ಬಂದು ವೈರಾಗ್ಯ ಸ್ವೀಕಾರ ಮಾಡಬೇಕು, ವಿವೇಕಾನಂದರಂತೆ ಆಗಬೇಕು ಅನ್ನುವಂಥ ಭಾವನೆಯಿಂದ ನಾನು ಮನೆ ಬಿಟ್ಟು ತ್ಯಾಗ ಮಾಡಿದೆ. ಮನೆಯಿಂದ ನಾನು ಹೊರಟು ಹೋಗಿ ನಂತರ ಸ್ವಲ್ಪ ಸಂಚರಿಸಿ ನಂತರ ವಾಲ್ಮೀಕಿ ವಿದ್ಯಾಪೀಠ ಅಯೋಧ್ಯದಲ್ಲಿ ನಾನು ಬಾಲ ಸಂಸ್ಕಾರಕ್ಕಾಗಿ ಅನುವು ಮಾಡಿಕೊಂಡೆ. ನಂತರ ಅಲ್ಲಿಂದ ಬಾಲ ಸಂಸ್ಕಾರ ಆದ ನಂತರ ನಾನು ವಿದ್ವತ್ ಸಲುವಾಗಿ ಅಲ್ಲಿ ಆಚಾರ್ಯರು, ನೀನು ಒಳ್ಳೆಯ ಸನ್ಯಾಸಿ ಆಗ್ತೀಯಾ, ನೀನು ಉತ್ತರ ಕಡೆ ಹೋಗು, ಹಿಮಾಲಯ ಸನ್ಯಾಸಿಗಳು ಕೂಡ ಸಂಪರ್ಕ ಮಾಡು, ಅಲ್ಲಿ ವಿದ್ಯಾಲಯಗಳಲ್ಲಿ ಎಲ್ಲರೂ ಪ್ರವೇಶ ತೆಗೆದುಕೊಂಡು ವೇದಾಂತವನ್ನು ಅಭ್ಯಾಸ ಮಾಡಪ್ಪ ಅಂತೇಳಿ ಅನುಗ್ರಹಿಸಿದರು. ಆ ಆಚಾರ್ಯರ ಆಶೀರ್ವಾದದಿಂದ ಅಲ್ಲಿ ನನ್ನ ಸಂಗಡಿಗರಾಗಿರ್ತಕ್ಕಂತಹ ನನ್ನ ಸಹಪಾಠಿಗಳ ಜೊತೆಗೆ ಒಂದು 3-4 ವಿದ್ಯಾರ್ಥಿಗಳ ಜೊತೆಗೆ ನಾವು ಋಷಿಕೇಶ್ ಹರಿದ್ವಾರ ಕಡೆ ಹೋದಿವಿ. ಒಂದು 4 ದಿವಸ ಹರಿದ್ವಾರದಲ್ಲಿ ಅನೇಕ ಪೀಠಗಳನ್ನು, ಅನೇಕ ವಿದ್ಯಾಪೀಠಗಳನ್ನು ನೋಡಿದ್ದೀವಿ. ತದನಂತರ ಋಷಿಕೇಶ್ ಒಂದು ನೋಡೋಣ ಅಂಥೇಳಿ ಒಂದು ಋಷಿಕೇಶನ್ನು ನೋಡ್ಲಿಕ್ಕೆ ಹೋದ್ವಿ. ಅಲ್ಲಿ ಕೈಲಾಸಾಶ್ರಮ ಋಷಿಕೇಶ್ ಗಂಗಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಜಗತ್ತು ಪ್ರಸಿದ್ಧ ಆಶ್ರಮಕ್ಕೆ ನಮಗೆ ಪ್ರವೇಶನೂ ಸಿಕ್ತು ಮತ್ತು ಅಧ್ಯಯನಕ್ಕೂ ಅನುಕೂಲ ಆಯಿತು. ಆ ಕೈಲಾಸ ಪೀಠ ಪರಂಪರೆಯಲ್ಲಿ ದಶಮ ಪೀಠಾಧೀಶ್ವರ ಇರತಕ್ಕಂಥ ವಿದ್ಯಾವಾಚಸ್ಪತಿ ದ್ವಾದಶ ಮತಾಚಾರ್ಯ ಅಂತಕ್ಕಂತಹ ಬಿಹಾರದ ಶ್ರೀಮನ್ ಮಹಾಮಂಡಲೇಶ್ವರ್ ವಿದ್ಯಾನಂದಗಿರಿ ಅಂತಕ್ಕಂತಹ ಆಚಾರ್ಯವರಿಂದ ನಮಗೆ ವೇದಾಂತ, ವೇದಜ್ಞಾನ, ವೇದ ಪಠಣದ ಜ್ಞಾನ ಇವೆಲ್ಲವೂ ಶಂಕರ ಭಾಷೆ ಸಮೇತವಾಗಿ ಅವರಿಂದ ಅಧ್ಯಯನಕ್ಕೆ ಸುಮಾರು 24 ವರ್ಷ ಪರ್ಯಂತವರೆಗೂ ಅನುಕೂಲ ಆಯಿತು. ನಂತರ ನಾನು 17ನೇ ವರ್ಷಕ್ಕೇ ವೇದಾಂತಾಚಾರತ್ವವನ್ನು ನಾನು ಪ್ರಾಪ್ತಿಸಿಕೊಂಡೆ. ಇದು ಅಪರೂಪ. ತದನಂತರ ನಾನು ಸ್ವಯಂ ಪ್ರೇರಿತನಾಗಿ ಹಿಮಾಲಯನ ಅಡ್ಡಾಡಿ ತದನಂತರ ಕಾಂಡತ್ರಯ ಜ್ಞಾನವನ್ನು ಅಧ್ಯಯನಶೀಲನಾಗಿ ನನ್ನ ಅಧ್ಯಯನವನ್ನು ಮುಂದುವರಿಸಿಕೊಂಡೆ. ಅದು ಸುಮಾರು 24 ವರ್ಷಕ್ಕೆ ಅದು ಪೂರ್ಣ ಆಯಿತು. 24 ವರ್ಷದ ಒಂದು ಅವಧಿಯಲ್ಲಿ ಸುಮಾರು 18 ವರ್ಷ ಪರ್ಯಂತ ಒಂದು ದಿನಕ್ಕೆ 18 ತಾಸುವರೆಗೂ ನಾನು ಅಧ್ಯಯನ ಓದಿ ಅದನ್ನು ತಿಳಿದುಕೊಂಡು ಅದರಿಂದ ಗುಣಗಳನ್ನು ಪ್ರಾಪ್ತಿಸಿಕೊಂಡು ಆ ವೇದಾಂತ ಕಾಂಡತ್ರಯ ಜ್ಞಾನಿ ಅನ್ನತಕ್ಕಂಥ ಭಾವ ನಾನು ನನ್ನದೇ ಆದ ಛಾಪ ಒಂದು ಕುಂಭಮೇಳೆಯಲ್ಲಿ ಅವಕಾಶ ಸಿಕ್ತು ನನಗೆ. ಆ ಅವಕಾಶದಲ್ಲಿ ಒಳ್ಳೆ ಜ್ಞಾನಿಗಳು ಅಂತೇಳಿ ಗುರುತಿಸಿಕೊಂಡೆ. ತದನಂತರ ಮತ್ತೊಂದು ಕುಂಭಮೇಳದಲ್ಲಿ ಪರಮ ಆದರ್ಶ ಸನ್ಯಾಸತ್ವವನ್ನು ಘೋಷಿಸಿಕೊಂಡೆ. ತದನಂತರ ವೇದ ವಿದ್ಯಾಭೂಷಣ ಇತ್ಯಾದಿ ನಮ್ಮನ್ನು ಸರ್ಕಾರ ಸಮಾಜಕ್ಕಿಂತಲೂ ಅಖಾಡದವ್ರು ಘೋಷಣೆ ಮಾಡಬೇಕು. ಅದು ನಮಗೆ ಸನ್ಯಾಸಿಗೆ ಪುರಸ್ಕಾರ ಅತ್ಯಂತ ಉತ್ಕೃಷ್ಟವಾದದ್ದು. ಹೆಂಗೆ ಸಂವಿಧಾನ ವಿಧಿ ಪ್ರಕಾರ ರಾಷ್ಟ್ರಪತಿ ಘೋಷಣೆಯೇ ಅತ್ಯಂತ ವಿಧಿ ಹೆಂಗಾಗುತ್ತದೋ ಹಂಗೆ ನಮ್ಗೆ ಅಖಾಡದವರು
ಘೋಷಣೆ ಮಾಡಬೇಕು. ಅದರಂತೆ ಏನು ಪರಮ ಆದರ್ಶ ಸನ್ಯಾಸತ್ವವನ್ನು ನಾನು ಪ್ರಾಪ್ತಿಸಿಕೊಂಡೆ, ವಿದ್ವತ್ವವನ್ನು ಪ್ರಾಪ್ತಿಸಿಕೊಂಡೆ. ಆ ವಿದ್ವತ್ವದಿಂದ ಸಮಾಜದ ಮೇಲೆ ಸುಮಾರು 47 ವರ್ಷ ಪರ್ಯಂತ ಅಗ್ನಿಮುಖದಿಂದ ಮತ್ತು ಓದಿದ್ದನ್ನೇ ರಿಪೀಟ್ ಮಾಡಿಕೊಂಡು ದಶವಿದ್ಯಾಚಾರತ್ವವನ್ನು ಪ್ರಾಪ್ತಿಸಿಕೊಂಡೆ. ಯಾವ ವಿದ್ಯಾ ಅಂದರೆ ಅದು ಶಸ್ತ್ರಾಸ್ತ್ರಗಳ ಜ್ಞಾನ. ಆ ದಶವಿದ್ಯಾ ಅಧ್ಯಯನವನ್ನು ಕೂಡ ಮುಗಿಸಿಕೊಂಡು ಭಾರತದ ಏಕೈಕ ದಶವಿದ್ಯಾಚಾರ ಅಂತೂ ಕೂಡ ಅನಿಸ್ಕೊಂಡೆ. ನಂತರ ದಶವಿದ್ಯಾ ಅಂದರೆ ಈಗ ಶಾಸ್ತ್ರ ಅಂಥೇಳಿ ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಯಾರು ಮಿನಿಸ್ಟರು ಕಟೀಲ್ಜಿ ಅವರು ಹೇಳಿದರು, ಶಾಸ್ತ್ರ ಅಕ್ಷರ ರೂಪ ಆಗಿದ್ದರೆ ಶಸ್ತ್ರ ಲೋಹ ರೂಪವಾಗಿರುತ್ತೆ. ಶಾಸ್ತ್ರಕ್ಕೂ ಅನ್ಯೋನ್ಯತೆ. ಯಾರ ಶಾಸ್ತ್ರದ ಜ್ಞಾನ ಆಗ್ತದೆ ಅವ್ರಿಗೆ ಶಸ್ತ್ರಜ್ಞಾನ ಕೂಡ ಆಗ್ತದೆ. ಇದಕ್ಕೆ ಭಗವಾನ್ ಪರಶುರಾಮಾದಿಗಳು ಸಾಕ್ಷಿ. ಯಾಕಂದ್ರೆ ನಮ್ಮ ಭಾರತದ ಸರ್ವಶಸ್ತ್ರಗಳ ಪಿತಾಮಹ ಯಾರಂದ್ರೆ ಮಹರ್ಷಿ ಭಾರ್ಗವರು. ಇದು ಜಗತ್ತಿಗೆ ಗೊತ್ತದು. ಅವ್ರ ಶಿಷ್ಯರೇ ಭೀಷ್ಮಾಚಾರ್ಯರು, ಅವ್ರ ಶಿಷ್ಯರೇ ದ್ರೋಣಾಚಾರ್ಯರು, ಅವ್ರ ಶಿಷ್ಯರೇ ಬಲರಾಮರು, ಅವ್ರ ಶಿಷ್ಯರೇ ಯಾರು ಕೃಪಾಚಾರ್ಯರು, ಇನ್ನೂ ಅನೇಕ ಅವ್ರ ಶಿಷ್ಯರು ಜಗತ್ ಪ್ರಸಿದ್ಧ ಶಸ್ತ್ರಾಚಾರ್ಯರು ಆಗಿ ಹೋಗಿದ್ದಾರೆ. ಅಂಥ ಶಸ್ತ್ರಾಚಾರ್ಯರ ಪರಂಪರೆಯನ್ನು ಅರ್ಥೈಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಗುರುಗಳು ನನಗೆ ಭಾರ್ಗವ ಅಂತೇಳಿ, ನನ್ನ ತಾಯಿ ತಂದಿಟ್ಟ ಹೆಸರು ಕಲ್ಲಪ್ಪ, ನಮ್ಮ ಅಜ್ಜನ ಹೆಸರು ಸಿರ್ಕೊಳ್ಳ ಅವರ ಮನಿ ದೇವರು ಕಲಮೇಶ್ವರ ಅಂತೇಳಿ. ಆ ದೇವರ ಹೆಸರು ನನಗಿಟ್ಟ ಕಾರಣದಿಂದ ಆ ಭಾರ್ಗವ ಈ ಹೆಸರು ನಾನು ಗುರುಗಳು ಹೇಳಿದಾಗ, ನೀನು ಜಮದಗ್ನಿ ಆಶ್ರಮದಿಂದ ಬಂದಿದೆ, ಆ ರೇಣುಕಾ ಪುಣ್ಯಕ್ಷೇತ್ರದಿಂದ ಬಂದಿದೆಪ್ಪ, ನೀ ಭಾರ್ಗವ ಅಂಥೇಳಿ ನನಗೆ ಹೆಸರಿಟ್ಟರು. ಆ ಭಾರ್ಗವ ಹೆಸರ ಸ್ವಾರ್ಥಕ ಮಾಡಿಸೋಲಾಗಿ ನನ್ನ ಶಾಸ್ತ್ರವನ್ನು ಕೂಡ ಅಧ್ಯಯನಶೀಲದ ಜೀವನ. ನಂತರ ನಾವು ಯಾವ ಸಮಾಜದ ಗೊಡಗಿಗೂ ಹೋಗದ ನನ್ನದೇ ಆದ ಒಂದು ಭಕ್ತ ಸಮೂಹವನ್ನು ಸೃಷ್ಟಿಸಿಕೊಂಡು ನನ್ನ ಉಪಜೀವನವನ್ನು ಸಾಗಿಸ್ತದೆ. ಈಗ 5-6 ವರ್ಷದ ಹಿಂದೆ ಏನೋ ಸಿರ್ಕೊಳ್ಳೋರ ಫ್ಯಾಮಿಲಿ ಇನ್ನಿತರ ಸಮಾಜದವ್ರು ಬಂದು, ಇಲ್ರಿ ಅಪ್ಪರ ಸಮಾಜದಾಗ ಬಹಳ ಅಂಧಕಾರದ, ತಾವು ಏನಾದರೂ ಮಾಡಿ ಸಮಾಜ ಕೂಡ ಒಂದಿಟ್ಟು ಹೊಂದ್ಕೊಂಡು ಸಮಾಜವನ್ನು ಒಂದು ಮಾರ್ಗದರ್ಶನಕ್ಕೆ ಅನುಕೂಲ ಆಗಲಿ ಅಂಥೇಳಿ ಈ ಸಗರ ಸಮಾಜ ನನ್ನನ್ನು ಇದನ್ನು ಮಾಡಿಕೊಳ್ತು. ನಂತರ ನಾವು ಯಾವ ಜಗದ್ಗುರುಗಳು ಅಪೇಕ್ಷತೆ ಇಲ್ಲಪ್ಪ, ನಾನು ನಿಸ್ವಾರ್ಥ ಸನ್ಯಾಸಿ, ಕೇವಲ ಸನ್ಯಾಸಿಯಾಗಿ ನಿಮ್ಮ ಸೇವಾ ಮಾಡ್ತೀನಿ ಅಂತೇಳಿ ಅವ್ರಿಗೆ ನಾನು ಒಪ್ಕೊಂಡೆ. ನಮಗೆ ಯಾವ ಜಗದ್ಗುರುಗಳು ಅದು ಘೋಷಣೆ ಮಾಡಬೇಡ್ರಿ, ಇದನ್ನು ಮಾಡೋರು ಸಹಜ ಸನ್ಯಾಸಿ ಅಂತಕ್ಕಂಥದ್ದನ್ನು ನೀವು ಅದನ್ನು ರೂಢಿಗಿಟ್ಕೋರಿ ಅಂತಂದೆ ನಾನು. ಯಾಕಂದ್ರೆ ಜಗದ್ಗುರು ಪದವಿ ಅದನ್ನು ಮೀರಿ ಇವತ್ತು ವಿವೇಕಾನಂದರಂಥ ಮಹಾನುಭಾವರಿಗೆ, ದಯಾನಂದ ಸರಸ್ವತಿ ಅಂತ ಮಹಾನುಭಾವರಿಗೆ, ಮಧುಸೂದನ ಸರಸ್ವತಿ ಅಂತ ಮಹಾನುಭಾವರಿಗೆ, ಸ್ವಾಮಿ ಚಿನ್ಮಯಾನಂದರಿಗೆ, ಇವ್ರಿಗೆ ಯಾವ ಜಗದ್ಗುರುಗಳನ್ನ ಹೊಸ್ತಿದ್ದೀರ? ಆ ಪದವಿಗಿಂತಲೂ ಎತ್ತರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮಹಾನುಭಾವರವರು. ಯಾವ ಜಗದ್ರು ಇವತ್ತು ಶಂಕರ ಪೀಠದ ಆಚಾರ್ಯ ಪೀಠಕ್ಕೆ ಗೌರವ ಕೊಡಬಹುದು, ಆ ಪೀಠ ಬೇರೆ, ಆ ಪೀಠ ಮೇಲೆ ಕುಂತಂಥ ವ್ಯಕ್ತಿತ್ವ ಬೇರೆ. ಇದನ್ನು ಲಕ್ಷ್ಯ ಇಟ್ಕೊಳ್ರಿ. ಆ ವ್ಯಕ್ತಿತ್ವ ಇವತ್ತು ಸ್ವಾಮಿ ವಿವೇಕಾನಂದರ ತಪಸ್ಸಿಗೆ ಯಾವ ಸಮಾನತ್ವನೂ ಆಗಲಾರದು. ಪೀಠನ ಬೇರೆ, ಪೀಠಗೇನು ಸಂಬಂಧ ಇಲ್ಲ. 100 ಮಂದಿ ಪೀಠ ಕುಂಡಿರ್ತಾರ, 100 ಮಂದಿ ಎದ್ದು ಹೋಗ್ತಾರ. ಪೀಠ ಅದು ಏನಂತ ಪವಿತ್ರನೇ ಇರ್ತತಿ, ಆದರೆ ವ್ಯಕ್ತಿತ್ವದಿಂದ ಅದು ಪವಿತ್ರತೆ ಪ್ರಾಪ್ತಿಸ್ಕೊಳ್ಬೇಕು. ಯಾವಾಗಲೂ ಘಟದಿಂದ ಮಠ ಬೆಳಿಬೇಕು, ಮಠದಿಂದ ವ್ಯಕ್ತಿತ್ವ ಬೆಳಿಬಾರ್ದು. ಇದು ಸನ್ಯಾಸಿಗೆ ಅತ್ಯಂತ ಅಮೂಲ್ಯವಾದಂಥ ಮಾತು. ಇದು ಯಾವಾಗಲೂ ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಪೀಠನಾಗಿ ಒಂದು ಅನ್ಪಡ್ ಆಗಿರ್ತಕ್ಕಂಥ ಸ್ವರೂಪದಲ್ಲಿದ್ದ ಆ ಪೀಠಕ್ಕೆ ಮೇಲೆ ಕೂತ್ಕೊಂಡು ನಾನೊಬ್ಬ ಜಗದ್ಗುರುಗಳು ಅಥವಾ ಇನ್ನೂ ಅಂತ ಹೇಳ್ಕೊಂಡ್ರೆ ಅದಾಗಲಾರದು. ಅದು ಪೀಠದಿಂದ ಬೆಳೆಯುವುದು. ಅದೇನು ಅವಶ್ಯಕತೆ ಇಲ್ಲ. ನಿಜವಾದ ಸನ್ಯಾಸಿ ತನ್ನ ವ್ಯಕ್ತಿತ್ವ ವ್ಯಕ್ತಿತ್ವದಿಂದ ಬೆಳೆದು ಲೋಕ ಕಲ್ಯಾಣ ಮಾಡಬೇಕು. ಅವನು ನಿಜವಾದ ಸನ್ಯಾಸಿ ಆಗ್ತಾನೆ. ಅವ ಸಮಾಜಕ್ಕೆ ಒಬ್ಬ ಮಾರ್ಗದರ್ಶನ ಆಗ್ತಾನೆ. ಸಮಾಜಕ್ಕೆ ಸಾಮಾನ್ಯ ಒಂದು ಸನ್ಯಾಸಿ ರೂಪದಿಂದ ಇದ್ದರೂ ಕೂಡ ಅವನಿಂದ ಮಾರ್ಗದರ್ಶನ ಸಮಾಜ ಕಲ್ಯಾಣ ಆಗ್ತಾನೆ. ಇವತ್ತಿನ ನಾವು ವಿಚಾರ ನೋಡಿದಾಗ ಕೆಲವೊಂದು ಪೀಠಾಧಿಪತಿಗಳೊಂದು ಸಮಾಜಕ್ಕೆ ಯಾವ ಲಾಭ ಇಲ್ಲ, ಅವರಿಗೆ ಸಮಾಜದ ಜನರಿಗೆ ಯಾವುದ್ಯಾವುದು ಲಾಭ ಇಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಸನ್ಯಾಸಿ ಅಂತಕ್ಕಂಥ ಸಾಮಾನ್ಯರ ಜನರು ಕೂಡ್ತಾನ. ಜಗದ್ಗುರುಗಳು ಸಾಮಾನ್ಯ ಜನರುಗಳು ಕೊಡುವುದಿಲ್ಲ. ಇವತ್ತು ಶಂಕರಾಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ ಸಾಮಾನ್ಯ ಜನರು ಕೊಡುವುದಿಲ್ಲ. ಅವ್ರು ಯಾಕಂದ್ರೆ ತಮ್ಮ ವ್ಯಕ್ತಿತ್ವ, ತಮ್ಮ ಪೀಠದ ಒಂದು ಪ್ರತಿಷ್ಠಿತೆಯನ್ನು ಬಂಧನಕ್ಕೊಳಗಾಗಿ ಅವ್ರ ಸಮಾಜ ಇದು ಮಾಡ್ತಾರೆ. ಆದರೂ ಒಬ್ಬ ಸನ್ಯಾಸಿ, ಭಿಕ್ಷಾ ಮಾಡಿ ತಿಂತಕ್ಕಂಥ ಒಬ್ಬ ಸನ್ಯಾಸಿ ಸಮಾಜವನ್ನು ಬಡ್ದು ಎತ್ತುವಂಥ ಶಕ್ತಿ ಸನ್ಯಾಸಿ ಅಂತಲೇ ಐತಿ ವಿನಃ ಇನ್ನೊಬ್ಬರಂತಲಿಲ್ಲ. ಯಾಕಂದ್ರೆ ಇವತ್ತು ವಿವೇಕಾನಂದ್ರ ಕೇವಲ ಸನ್ಯಾಸತ್ವವನ್ನು ಉದ್ದೇಶದಿಂದ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತಕ್ಕಂಥ ವಾಕ್ಯ ಇಡೀ ವಿಶ್ವನ್ನೇ ಬೆಳಗು ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಇತ್ತು. ಉತ್ತಿಷ್ಠ ಜಾಗೃತಾನ್ ಪ್ರಾಪ್ಯ ವರಾನ್ ನಿಬೋಧಿತ ಕುರಶಧಾರ ಸುನಿಶ್ಚಿತ
ದುರ್ಗಂ ಪಥಸತ್ ಕಯೋರವದಂತಿ ಅನ್ನುವಂಥ ವಾಕ್ಯವನ್ನು ನಿತ್ಯ ಪಟ್ಟಿನ ಕಟೋಲಿಯಲ್ಲಿರ್ತಕ್ಕಂಥ ಕಣೆಯ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯದು. ಆ ವಾಕ್ಯದ ಮೇಲೆ ನಿತ್ತಲ್ಲೇ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಏಳಿ ಎದ್ದೇಳಿ ಅಂತಕ್ಕಂಥ ಮಾತನ್ನು ಎಬಿಸಿ ಜಗತ್ತಿಗೆ ಜ್ಞಾನ ಮಾಡಿಕೊಟ್ರು. ಅವ್ರಿಗೆ ಯಾವ ಜಗದ್ಗುರುಗಳು ಕೊಡ್ತೀರಿ ನೀವು? ಕೇವಲ ಭಾರತಕ್ಕೆ ಮೀಸಲಾದ್ರೆ ಅವರು ಇಡೀ ವಿಶ್ವಕ್ಕೆ ಮೀಸಲಾದರು, ವಿಶ್ವಕ್ಕೆ ಮೂಲಭೂತರಾದರು. ಜಗತ್ತಿಗೆ ವೇದಾಂತದ ಜ್ಞಾನ ಮಾಡಿಕೊಂಡಂಥ ಏಕೈಕ ಯೋಗಿ ಅಂದರೆ ವಿವೇಕಾನಂದರು. ಜಗತ್ತಿಗೆ ವೇದಾಂತ ಲಿಖಿತ ರೂಪಕ್ಕೆ ಕೊಟ್ಟಂಥವ್ರ ಅಂದ್ರೆ ಆದ್ಯ ಜಗದ್ಗುರು ಶಂಕರಾಚಾರ್ಯರು. ಇವು ಶಂಕರಾಚಾರ್ಯರಿಗೆ ನಾವು ಪುರಸ್ಕಾರ ಕೊಡ್ತೀವಿ, ಶಂಕರಾಚಾರ್ಯರಿಗೆ ಮರ್ಯಾದೆ ಕೊಡ್ತೀವಿ, ಶಂಕರಾಚಾರ್ಯ ತಲಿಬಾಕ್ತೀವಿ. ಇವತ್ತು ಏನಾರ ನಾವು ಭಕ್ತಿ ಜ್ಞಾನ ವೈರಾಗ್ಯನ ತಿಳ್ಕೊಬೇಕಂದ್ರೆ ಅವರು ಬರೆದಂತಹ ಪ್ರಸ್ಥಾನತ್ರಯೇ ಅವಶ್ಯ ಐತಿ. ಇವತ್ತು ಸಮಾಜಕ್ಕೆ ಪ್ರಸ್ಥಾನತ್ರ ಜ್ಞಾನ ಅವಶ್ಯಕತೆ ಐತಿ. ಇವತ್ತು ರಾಜಕಾರಣಿಗಳಿಗೂ ಕೂಡ ಪ್ರಸ್ಥಾನತ್ರಯ ಅವಶ್ಯಕತೆ ಐತಿ. ಯಾವ ಸಂವಿಧಾನ ಓದಿ ಏನೋ ಆಗಿದ್ದೀನಿ ಅಂತಂದ್ರೆ ಆ ಪ್ರಸ್ಥಾನತ್ರ ಮುಂದೆ ಸಂವಿಧಾನ ತತ್ವದ ಮೌಲ್ಯ ಏನೂ ಅಲ್ಲ. ಅದ್ರ ಕೂಡ ನೀವು ಪ್ರಸ್ಥಾನತ್ರ ಸೇರಿಸ್ಕೊಡ್ರಿ, ಅದ್ರ ಕೂಡ ಸಂಸ್ಕೃತ ಜ್ಞಾನ ಉಪನಿಷತ್ತ ಸಂದೇಶವನ್ನು ಸೇರಿಸ್ಕೊಡ್ರಿ. ಆಗ ಅಂಬೇಡ್ಕರ್ ಅಂತಹ ಸಂವಿಧಾನ ಪವಿತ್ರವಾಗಿತ್ತ, ಸಂವಿಧಾನ ಇನ್ನೂ ಪವಿತ್ರ ಆಗ್ತದೆ. ಯಾಕೆ ಸ್ವಭಾವತಃ ಹಾಲು ರುಚಿ ಇರ್ತದೆ, ಮಧುರ ಇರ್ತದೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬಾದಾಮಿ ಹಿಟ್ಟು, ಸಕ್ಕರೆ, ಅದೇನು ಕೇಸರಿನ ಹಾಕಿ ಕುಡಿಸ್ಕೊಂಡ್ರೆ ಆ ಮಧುರ ಗುಣ ಇನ್ನೂ ಹೆಚ್ಚಾಗ್ತದೆ. ಆ ಹೆಚ್ಚಾಗೋ ಗುಣವನ್ನು ವೇದಾಂತದಲ್ಲೇ ಐತೆ ವಿನಃ ಮತ್ತೊಂದಿಲ್ಲ. ಆ ಉದ್ದೇಶದಿಂದ ಸಂವಿಧಾನಕ್ಕೂ ಕೂಡ, ಸಂವಿಧಾನ ತಜ್ಞರಿಗೂ ಕೂಡ ಅವಶ್ಯಕತೆ ಐತಿ. ಯಾವುದು? ಪ್ರಸ್ಥಾನತ್ರಯ. ರಾಜಕಾರಣಿಗಳಿಗೂ ಅವಶ್ಯಕತೆ ಐತಿ. ಯಾವುದು? ಪ್ರಸ್ಥಾನತ್ರಯ. ಮತ್ತು ಸಾಮಾನ್ಯ ಜನರಿಗೂ ಕೂಡ ಅವಶ್ಯಕತೆ ಐತಿ. ಅದು ಯಾವುದು? ಪ್ರಸ್ಥಾನತ್ರಯ. ಪ್ರಸ್ಥಾನತ್ರಯ ಪ್ರಚಾರ ಹೊಂದಿಬಿಟ್ರೆ ನಾನು ಯಾವ ಉದ್ದೇಶನೂ ಇಟ್ಕೊಂಡಿಲ್ಲ. ಸಮಾಜಕ್ಕೆ ಪ್ರಸ್ಥಾನತ್ರಯ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಆ ಪ್ರಸ್ಥಾನತ್ರಯ ಸಂದೇಶದ ಮುಖದಿಂದ ಸಮಾಜನ ಜಾಗೃತ ಮಾಡ್ತೀವಿ. ಇವತ್ತು ಸಪ್ತಕೋಟಿ ಮಹಾಮಂತ್ರವನ್ನು ನಾವು ಬರ್ಸ್ತಾ ಇದ್ದೇವೆ. ಸಾಮಾನ್ಯರು ಕೂಡ ಓಂ ನಮಃ ಶಿವಾಯ ಮಾಡಲಿ. ಈಗ ನಾವು ಜಪ ಮಾಡ್ರಪ್ಪ ಅಂತೇಳಿ ನಿಮಗೆ ಹೇಳಿದ್ರೆ ಜಪ ಮಾಡ್ತಿರಲಿಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದು ಮಾಡೇವ್ರಿ ಅಂತ ಸುಳ್ಳು ಹೇಳ್ಬೋದು ನೀವು. ಅದು ಬೇಡ ಅಂಥೇಳಿ ಅದನ್ನು ಲಿಖಿತ ರೂಪವಾಗಿ ನೀವು ಬರೆದು ಕೊಡ್ರಿ ಅಂಥೇಳಿ 1000, 1500, 1600 ಎಷ್ಟೋ ನಿಮಿಷಕ್ಕೆ ಅದಷ್ಟು ಹಾಳಿ ಕೊಡ್ತೀವಿ, ಬರೆದು ಕೊಡ್ರಿ ಅಂತೇಳಿ ಅಂದ ಅದನ್ನು ಬರೆಸ್ಕೊತೀವಿ. ಸಪ್ತಕೋಟಿ ಮಹಾ ಮಂತ್ರವನ್ನು ಇವತ್ತು ಸಮಾಜದಿಂದ ಮಾಡ್ತಾ ಇದ್ದೇವೆ. ಇದು ಸಮಾಜ ಕಾರ್ಯ. ಈ ಕಾರ್ಯಗಳ ಯಾವ ಭೋಗ ವಿಲಾಸಕ್ಕೆ ಮರಳಾಗಿರ್ತಕ್ಕಂಥ ಮಹಾನುಭಾವರು ಅದನ್ನು ಮಾಡಲಾರು. ಯಾಕೆ? ಅವ್ರಿಗೆ ಅದ್ರ ಕೊರತಿಲ್ಲ. ಒಬ್ಬ ಹಸುದಾತ ಪುಣ್ಯ ಪುರುಷಗ ಇನ್ನೊಬ್ಬ ಹಸುದಾತ ಪುಣ್ಯ ಪುರುಷ ಕೂಡಿದ್ರೆ ಹಸುವಿನ ಮೈಮೆ ಗೊತ್ತಾಗ್ತತಿ. ಹೊಟ್ಟೆ ತುಂಬ ಉಂಡವನ ಮುಂದೆ ಹಸದಾವ ಬಂದ್ರೆ ಹೋಗೋ ಅಂದ್ಬಿಡ್ತಾನೆ. ಯಾಕಂದ್ರೆ ಅವನು ಹೊಟ್ಟೆ ತುಂಬಿರ್ತೈತಿ. ಇವತ್ತು ಉದಾಹರಣೆ ಕೊಡ್ತೀನಿ. ಇವತ್ತು ಸುಗ್ರೀವನು ಕೂಡ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದ, ಶ್ರೀರಾಮಚಂದ್ರೂ ಕೂಡ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದ. ಅವರಿಬ್ಬರು ಆ ಮಿತ್ರತ್ವಕ್ಕೆ ಒಂದು ಕಾರಣೀಭೂತ ಬುನಾದಿ ಆಯಿತು. ಮುಂದೆ ಇಬ್ಬರು ತಮ್ಮ ತಮ್ಮ ಪತ್ನಿಯನ್ನು ಪಡೆದುಕೊಂಡ್ರು. ಅಂದರೆ ಹೇಳು ತಾರತಮ್ಯನಪ್ಪ ಅಂತ ದುಃಖಿಗೂ ಜಾಣ್ತಾ ಹೈ ಲೇಕಿನ್ ಸುಖಿ ದುಃಖಿಗೂ ನೈ ಜಾನೇಗ. ಆಧುನಿಕ ಸಮಾಜದಲ್ಲಿ ಕಾವಿ ತೊಟ್ಟ ಬಹುತೇಕ ಸ್ವಾಮಿಗಳು ಸಮಾಜವನ್ನ ತಿದ್ದುವ ಮೂಲ ಸಿದ್ಧಾಂತವನ್ನ ಬಿಟ್ಟು ಸಾಮಾನ್ಯರಂತೆ ಯಾವುದೋ ಒಂದು ಜಾತಿ ಸಮುದಾಯದಲ್ಲಿ ಗುರುತಿಸಿಕೊಂಡು ಮಾಡಬಾರದ ಅನಾಚಾರಗಳನ್ನು ಮಾಡುತ್ತಿರುವವರ ಮಧ್ಯೆ ಇಂತಹ ಅಪರೂಪದ ಮಹಾ ಸನ್ಯಾಸಿಯ ದರ್ಶನ ಭಾಗ್ಯ ಅತಿ ಅವಶ್ಯ. ಲೋಕ ಕಲ್ಯಾಣಕ್ಕಾಗಿ ದೇಶ ಕಾಯುವ ಸೈನಿಕರಿಗೆ ಹಾಗೂ ಅನ್ನ ನೀಡುವ ಅನ್ನದಾತರಿಗಾಗಿ ಮಹಾ ಸಂಕಲ್ಪವೊಂದನ್ನ ಮಾಡುತ್ತಿರುವ ಮಹಾನುಭಾವರು ಇವರು. ನಾನು ಬಾಲ ಸಂಸ್ಕಾರ ಮಾತ್ರ ಅಯೋಧ್ಯದಿಂದ ಆದಿದ್ದು. ತದನಂತರ ವೇದಾಂತತ್ವವನ್ನು ಪ್ರಾಪ್ತಿಸಿಕೊಳ್ಬೇಕನ್ನೋ ಉದ್ದೇಶದಿಂದ ಋಷಿಕೇಶ್ ಕೈಲಾಸಾಶ್ರಮಕ್ಕೆ ಹೋದೆ. ನಮ್ಮ ಗುರುಗಳ ಹೆಸರು ವಿದ್ಯಾವಾಚಸ್ಪತಿ ಅಂತಕ್ಕಂಥ ಶ್ರೀ ವಿದ್ಯಾನಂದಗಿರಿ ಅಂತಕ್ಕಂಥ ಮಹಾಮಂಡಲೇಶ್ವರರು. ಅವರು ಭೂಹಾರಿ ಬ್ರಾಹ್ಮಣ, ಬಿಹಾರ್ ಅವ್ರ ಜನ್ಮ. ಇಷ್ಟು ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. 4000 ಪುಟಗಳ ಒಂದು ಶ್ಲೋಕವನ್ನು ಬರೆದಿರಂತೆ, ಅದ್ರ ಬಗ್ಗೆ ಎರಡು ಮಾತು. ಅದು ಈ ಸಗರ ವಂಶದವರು ಅಂತೇಳಿ ಈಗೇನು ನಿಮ್ಮಲ್ಲಿ ಇರ್ತಕ್ಕಂಥ ಜನ ಹೇಳಿದಾಗ ಇದಕ್ಕೆ ಏನು ಟ್ರುತ್ ದೇರ್ ಇನ್ ದ ಪ್ರೂಫ್ ಅಂತಕ್ಕಂಥದ್ದು ಏನೈತಲ್ಲ, ಇದು ಸತ್ಯ ಯಾವುದಿದೆ, ಸಾಕ್ಷಿ ಯಾವುದಿದೆ ಅಂತಕ್ಕಂಥದ್ದನ್ನು ಶೋಧ ಮಾಡಬೇಕು ಅಂತೇಳಿದು ಸಗರ ವಂಶದ ಇತಿಹಾಸದ ಸಗರ ಭಗೀರಥನ ಬಗ್ಗೆ ನಾನು ಅಧ್ಯಯನಿಸಲಾದೆ. ಸುಮಾರು 5 ವರ್ಷ ಪರ್ಯಂತರವಾಗಿಯೂ ಭಾರತದ ಅಷ್ಟು ಯೂನಿವರ್ಸಿಟಿಗಳನ್ನು ಅಡ್ಡಾಡಿದೆ. ಇದರ ಬಗ್ಗೆ ಕಾಡವಳಿ ರೂಪವಾಗ ಮತ್ತು ಗ್ರಂಥ ರೂಪವಾಗ ಇತಿಹಾಸ ಯಾವುದು ಸಿಗ್ತಾವ ಅನ್ನೋ ಉದ್ದೇಶದಿಂದ ವಿಚಾರ ಮಾಡಿದಾಗೆ ಕೆಲವೊಂದು ಯೂನಿವರ್ಸಿಟಿಗಳನ್ನು ವಿಚಾರ ಮಾಡಿ ನೋಡಿದಾಗ ಆ ಕಾಶಿ ವಿದ್ವತ್ ಮಂಡಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಇವರು ಇತಿಹಾಸನ ಸಂಗ್ರಹ ಮಾಡಬೇಕು ಅಂತೇಳಿ.
ಆಗ ಅವ್ರು ಏನಂದ್ರು ನೀ ಭಗೀರಥನ ಕಾಲ ಯಾವಾಗ, ನೀ ಯಾವಾಗ, ಅವ್ರ ಬಗ್ಗೆ ನೀ ಏನ್ ನೋಡಿದೀಯ ಭಗೀರಥನ, ಮತ್ತ ನೋಡಿದವ್ರಿಗೆ, ನೋಡಿದ ವ್ಯಕ್ತಿ ಬಗ್ಗೆ ಏನಾರ ಬರ್ಲಿಕ್ಕೆ ಶಕ್ಯತೆ, ನೋಡದೇ ಇರತಕ್ಕಂಥವ್ರ ಬಗ್ಗೆ ನೀವು ಬರೀದು ಅಂದ್ರೆ ಇಂಪಾಸಿಬಲ್, ಅದು ಆಗ್ಲಾರ್ದು ಅಂತ. ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದು ಇವತ್ತು ಮೇನ್ ಇವತ್ತು ನಿಮ್ಮ ಬೆಳಗಾಂ ಜಿಲ್ಲೆ ಇವತ್ತು ನಮ್ಮ ಈ ಗ್ರಾಮದಲ್ಲಿ ನೀವು ಇವತ್ತು ಇಲ್ಲಿ ದಟ್ಟ ಅರಣ್ಯ ಕಾಡಿನಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಏನು ನೀವು ಇಲ್ಲಿ ಬರ್ಲಿಕ್ಕೆ ಕಾರಣ? ನಾನು ಅಧ್ಯಯನಶೀಲನಾಗಿದ್ದಾಗ ಹಿಮಾಲಯದಲ್ಲಿ ಅಡ್ಡಾಡ್ತಿದ್ದೆ. ಅಲ್ಲಿ ಒಬ್ಬ ಮಹಾಯೋಗಿ, ದೀರ್ಘಕಾಲದ ಯೋಗಿ, ಸುಮಾರು 500-600 ವರ್ಷದ ಒಬ್ಬ ಮಹಾನುಭಾವರು ನಾನು ದರ್ಶನ ಕೊಟ್ಟಾಗ ಅವರು ನನಗೆ ಏನು ಮಾಡಿದರು, ನೀನು ಋಷಿ ಜೀವನ ನಡೆಸು, ಋಷಿ ಜೀವನ ಇರಬೇಕಾದ್ರೆ ಮನುಷ್ಯರಿಂದ ಕಟ್ಟಿರ್ತಕ್ಕಂತಹ ಕಟ್ಟಡಗಳಲ್ಲಿ ವಾಸ ಮಾಡೋದಕ್ಕಿಂತ ಗವಿಯಲ್ಲಿ ಇದ್ದು ಅದನ್ನು ಸಾಧಿಸು ತೋರಿಸು ಅಂತನ್ನುವಂಥ ಮಾತನ್ನು ಅವರು ಪ್ರಚೋದನಾಕಾರಣೆ ಮಾಡಿದಾಗ ಅವರಿಂದ ನನಗೆ ರಾಜಯೋಗ ಮತ್ತು ಪುನರ್ಜನ್ಮ ಸ್ಮರಣೆ ಇವೆಲ್ಲವೂ ಆಯಿತು. ಅವರಿಂದ ರಾಜಯೋಗ ನಾನು ಅಧ್ಯಯನ ಮಾಡಿ ಪುನರ್ಪಿ ಅವರು ಒಂದು ಸಾಂಕೇತಿಕ ಹೇಳಿದ್ರು, ಯಾವ ಗವಿಯಲ್ಲಿ ಸರ್ಪ ಹೊರಬೀಳ್ತದ, ಹಾವು ಹೊರಬೀಳ್ತದ, ಆ ಗವಿಯಲ್ಲಿ ನೀ ಇರು ಅಂತೇಳಿ ಸೂಚನಾ ಕೊಟ್ಟಿದ್ರು. ನಾನು ಭಾರತದ ಕೆಲವೊಂದು ಪ್ರಸಿದ್ಧ ಕಾಡಿನಲ್ಲಿ ಇರ್ತಕ್ಕಂಥ ಗವಿಗಳನ್ನು ಶೋಧ ಮಾಡಿಕೊಂಡು ಬಂದಾಗ ಎಲ್ಲಿಯೂ ಸಿಗಲಿಲ್ಲ. ಕಪ್ಪತಗುಡದಲ್ಲಿಯೂ ನಾವು ಹುಡುಕಾಡಿದೆ, ಕಪ್ಪತಗುಡದಲ್ಲಿ ಸಿಗಲಿಲ್ಲ. ಅಲ್ಲಿ ಸುಮ್ಮನೆ ಏನೋ ಒಳ್ಳೇದು ಅನಿಸ್ತಂತ ಒಂದು 3-4 ವರ್ಷ ತಪಸ್ಸು ಮಾಡಿದೆ. ನಂತರ ಅದು ಯಾವುದೇ ತಪಸ್ಸಿನ ಶಕ್ತಿ ಕಾರಣ ನನ್ನ ಈ ಹುಲಿಕಟ್ಟೆ ಗ್ರಾಮಕ್ಕೆ ಕರೆದುಕೊಂಡು ಬಂತು. ನಂತರ ನಾನು ಹುಲಿಕಟ್ಟೆ ಈ ಗುಡದಲ್ಲಿ ಇರ್ತಕ್ಕಂಥ ಈ ಪರ್ವತ ಶ್ರೇಣಿಯಲ್ಲಿ ಇರ್ತಕ್ಕಂಥ ಇದು ನಾಗಘಾಟು ಸುಗಂಧಿಕಾ ವನವದು. ಭಾರತದ ಮಹಾಭಾರತದಲ್ಲಿ ಆಶ್ರಯಭೂತವಾಗಿರ್ತಕ್ಕಂಥ ಸುಗಂಧಿಕಾ ವನ ಮತ್ತು ಯಾವ ಆಚಾರ್ಯಾದಿಗಳನ್ನ ಅಭ್ಯಾಸ ಮಾಡಿ ಹೊರತಕ್ಕಂಥ ಕ್ಷೇತ್ರ, ಅಲ್ಲಿಂದ ಗವಿಗಳು ನೋಡ್ಕೊತ ಬಂದಾಗ ಈ ಗವಿ ಒಳಗೆ ನನಗೆ ಸರ್ಪ ಒಂದು ಹೆಬ್ಬಾವು, ದೊಡ್ಡದೊಂದು ಹೆಬ್ಬಾವು ಹೊರಬಿತ್ತು. ಹಂಗಾರೆ ಇದು ನನ್ನ ಗವಿ ಅಂತೇಳಿ ಸಾಂಕೇತಿಸಿಕೊಂಡು ಅಲ್ಲಿಂದ 1929 ಸುಮಾರು 3-4 ಗಂಟೆ ಒಳಗೆ ನಾನು ಇಲ್ಲಿ ಬಂದಾಗ ಆ ಸರ್ಪ ತನ್ನ ಉಪಜೀವನಕ್ಕೆ ಆಹಾರಕ್ಕಾಗಿ ಏನೋ ಹೊರಗೆ ಬಂತೇನೋ ಅದು ಹೋತು. ಅದು ಕೈ ಮುಗಿದು ಹೇಳಿ, ಇಂದಿನಿಂದ ನೀ ಇಲ್ಲಿ ಬರಕ್ಕೆ ಹೋಗ್ಬೇಡಪ್ಪ, ನೀ ಯಾವ್ದಾರ ಬೇರೆ ಒಂದು ಗವಿ ನೋಡ್ಕೋ, ಮತ್ತೆ ನೀ ಎಲ್ಲಾರು ಅನುಕೂಲ ಮಾಡ್ಕೋ, ನಾನು ಇಂದಿನಿಂದ ಇದು ಗವಿ ನಂದು ಅಂತೇಳಿ ಆ ಸರ್ಪಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿವರೆಗೂ ಅದು ಹಾವು ಇಲ್ಲಿವರೆಗೂ ಬಂದಿಲ್ಲ, ಆ ಸರ್ಪ ಇಲ್ಲಿವರೆಗೂ ಬಂದಿಲ್ಲ. ಆವತ್ತೇ ನಾ ಸಾಯಂಕಾಲ ಅಗ್ನಿಯನ್ನು ಆಹ್ವಾನ ಮಾಡ್ಕೊಂಡು ಆ ಅಗ್ನಿಯನ್ನು ಪುಟಿಸ್ಕೊಂಡೆ. ಅಂದಿನ ಇಲ್ಲಿವರೆಗೂ ಅಗ್ನಿ ನಿರಂತರವಾಗಿ ನಡೆದಾದ. ಅದು ಅಗ್ನಿದೇವನ್ನ ದೃಷ್ಟ ಮಾಡಿಕೊಂಡು ಮಂತ್ರದಿಂದ ಪಾಹೇನೋ ಅಗ್ನಿ ಯವೇಶೇ ಸ್ವಾಹ, ಪಾಹೇನೋ ವಿಶ್ವೇದೇಶೇ ಸ್ವಾಹ ಅಂತಕ್ಕಂಥ ಮಹಾನಾರಾಯಣದಲ್ಲಿ ಅಗ್ನಿ ಸೂಕ್ತದ. ಅದು ಜ್ಞಾನ ಪ್ರಾಪ್ತಿಗಾಗಿ ಮಾಡ್ತಾರೆ ಆ ಅಗ್ನಿಯನ್ನ, ಆ ಜ್ಞಾನಾಗ್ನಿ ಅಂತನೂ ಕರೀತಾರ. ಆ ಮಂತ್ರವನ್ನು ನಾನು ಸಿದ್ಧಿ ಮಾಡ್ಕೊಂಡು ಪೂರ್ವದಲ್ಲಿ ಅದು ಪ್ರತಿಫಲಕ್ಕಾಗಿ ಅಗ್ನಿ ದೃಷ್ಟ ಆದ. ತದನಂತರ ಆ ಅಗ್ನಿ ನನಗೆ ನಿತ್ಯವೂ ಚುರು ಕೊಟ್ಟರೆ ನೀನು ಆಶ್ರಮದಲ್ಲಿ ನಿಲ್ತೇನಪ್ಪ, ಯಾರಾಗಲಿ ಇವತ್ತು ನಿಮ್ಮ ಮನ್ಯಾಗ ಕೂಲಿ ಮಾಡಿ ಅಥವಾ ಜೀತದಾಳಾಗಿ ನಾನು ದುಡಿತೇನಪ್ಪ, ನನಗೆ ನಿತ್ಯ ಊಟ ಕೊಡು, ನನಗೆ ಬೇಕಾದಂತಕ್ಕಂಥ ಜೀವನಕ್ಕೆ ಬೇಕಾದ ಸಕಲ ಸಲಕರಣೆಯನ್ನು ಕೊಡು ಅಂತ ಯಾವ ರೀತಿ ಕೇಳ್ತಾರ, ಅದೇ ರೀತಿ ದೇವತೆಗಳು ಕೂಡ ಋಷಿ ಬೆನ್ನ ಬೀಳಬೇಕಾದ್ರೆ ನನಗೆ ನಿತ್ಯ ಪೂಜಾ ಆಗಬೇಕು, ನಿತ್ಯ ಅರ್ಚನೆ ಆಗಬೇಕು, ನಿತ್ಯ ಅಭಿಷೇಕ ನಡೀತಿರ್ಬೇಕು, ನಿತ್ಯ ಅಗ್ನಿಹೋತ್ರಾದಿಗಳು ನಡಿಬೇಕು ಅಂತ ಹೇಳಿ ಅವ್ರ ದೇವತೆಗಳು ಋಷಿಗಳ ಸೂಚನಾ ಕೊಡ್ತಾರ. ಆ ಸೂಚನಾ ಕೊಟ್ಟದ್ದು ಆಶೀರ್ವಾದ ರೂಪದಿಂದ ಋಷಿಗಳು ಸ್ವೀಕಾರ ಮಾಡಿಕೊಂಡು ಅದೇ ರೀತಿಯಿಂದ ಅವರು ಇದನ್ನು ಮಾಡ್ತಾರೆ. ಇವತ್ತು ಸುಮಾರು ಸತ್ಯಕಾಮಾದಿಗಳಿಗೆ ಋಷಿ ವಿದ್ಯಾಪ್ರಾಪ್ತಿ ಮಾಡಿಕೊಳ್ಳುವುದು 2 ವಿಧಾನ. ಒಂದು ವಿಧಾನ ಗೋಮುಖದಿಂದನೂ ವಿದ್ಯಾ ಪ್ರಾಪ್ತಿಸ್ಕೋಬಹುದು. ಋಷಿಗಳ ಆಕಳಗಳ ಸೇವಾ ಮಾಡಿ ಆ ಆಕಳಗಳ ಸೇವೆಯಿಂದನೂ ಸತ್ಯಕಾಮ ಜಾಬಾಲಾದಿಗಳನ್ನು ನೋಡಿದ್ರ ಅವರು ಆಕಳ ಮುಖದಿಂದ ಮಾಡ್ಕೊಂಡ್ರು. ಸತ್ಯಕಾಮ ಭಾರ್ಗವಾದಿ ಮಹರ್ಷಿಗಳು ಅಗ್ನಿ ಮುಖದಿಂದ ಶಮಿತ್ಪಾದಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತಕ್ಕಂಥ ಶಮಿತ್ಪಾದಿ ಅಗ್ನಿಯ ಗುರುಗಳ ದರ್ಶನಕ್ಕೆ ಹೋಗ ಕಟ್ಟಿಗೆ ಹೊರಗೆ ಹೊತ್ಕೊಂಡು ಹೋಗಿ ಅವ್ರ ಅಗ್ನಿ ಕಟ್ಟಿಗೆ ಇಟ್ಟ, ನಾನು ದೇಹಿ ಉಪದೇಶ ಕುರುವನ್ನಿ, ನಾನು ಜ್ಞಾತಕ್ಕಾಗಿ ಬಂದಿದ್ದೀನಿ, ನಾನು ತಿಳುವಳಿಕೆಯಾಗಿ ಬಂದಿದ್ದೀನಿ ಅಂತೇಳಿ ಅವ್ನು ಬೇಡಿಕೊಂಡಾಗ ಆ ಋಷಿ ಅವಾಗ ಎಷ್ಟೋ ದಿನ ಸೇವಾ ಮಾಡ್ಲಿಕ್ಕೆ ಹಚ್ಚಿ ಅವ್ಗೆ ಉಪದೇಶ ಕೊಟ್ಟು ವೇದ ಪಾಂಡಿತ್ಯವನ್ನು ಕೊಟ್ಟು ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಋಷಿಯನ್ನು ಮಾಡ್ತಾನೆ. ಇದು ನಮ್ಮ ಋಷಿ ಪರಂಪರೆಯಲ್ಲಿ ಬಂದಂಥದ್ದು ಅಗ್ನಿ ಮತ್ತು ಗೋ. ಶಂಕರಾಚಾರ್ಯರು ಪಡೆದಿದ್ದ ಪರಕಾಯ ಪ್ರವೇಶ ಸಿದ್ಧಿ ಅನ್ನು ಅವರು ಪಡೆದಿದ್ರು. ಅದೇ ರೀತಿ ನೀವು ಸಹ ಅದನ್ನು ಪಡೆದಿರ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ಅನೇಕ ಸಿದ್ಧರು ಪಡೆದಾರ, ಮಚ್ಚಂದ್ರನಾಥರು ಪಡೆದಾರ, ದತ್ತಾತ್ರೇಯರು ಪಡೆದಾರ. ಬಹಳ ಇತಿಹಾಸ ಅದಾದ್ರು ಪರಕಾಯ ಪ್ರವೇಶ. ಅದ ರಾಜಯೋಗದಿಂದ 1ರಿಂದ ಶಕ್ಯ ಅದು ಉಳಿದ ಯಾವ ಸಾಧನದಿಂದ ಬರೋದಲ್ಲ, ಯಾವ ತಂತ್ರ ಮಾಂತ್ರಿಕದಿಂದನೂ ಅದು ಸಿದ್ಧಿ ಆಗೋದಲ್ಲ. ಕೇವಲ ರಾಜಯೋಗ ಮಾಡಬೇಕು, ಅಂತಃಕರಣದ ಕ್ಲೇಮೇಶವನ್ನು ಹೊರಗೆ ಹಾಕಬೇಕು, ಆ ಆವರಣ ಹತ್ರ ಈಗ ದೋಷಗಳನ್ನು ಮೀರಿರಬೇಕು. ತದನಂತರ ಅವನಿಗೇನು ಶ್ವಾಸೋಚ್ಚಾರ ಸ್ವಚ್ಛ ಆದ ನಂತರ ಆ ಶ್ವಾಸೋಚ್ಚಾರದಲ್ಲಿರ್ತಕ್ಕ ಟಚ್ ಆಗಿರ್ತಕ್ಕಂಥ ಯಾವ ಹಾರ್ಟ್ ಹಸನ ಆಗ್ತದ, ನಂತರ ಅವಾಗ ಅನೇಕ ಜನ್ಮಗಳ ಸ್ಮರಣೆ ಆಗ್ತದ. ಸ್ಮರಣೆ ಆದ ನಂತರ ಆತ ಇನ್ನೂ ಯಾವರ ಜನ್ಮ ನಾನು ಸಂಪರ್ಕಿಸಿಕೊಳ್ಳೋಣ. ಇವತ್ತು ಆದಿಶಂಕರಾಚಾರ್ಯನ ನಾನು
ದೇಹದಿಂದ ದೃಷ್ಟಿಸ್ಕೊಂಡಿದ್ದೀನಿ. ರಾಮಾಯಣ ಕಾಲದ ಹನುಮಂತನನ್ನು ಕೂಡ ದೃಷ್ಟಿಸ್ಕೊಂಡಿನಿ, ಗಾಂಧೀಜಿಯನ್ನು ದೃಷ್ಟಿಸ್ಕೊಂಡಿನಿ. ಇವ 3-4 ಜೀವಿ ಸಾಧಕರ ಒಳ್ಳೆಯ ಋಷಿ ಪರಂಪರೆಯಲ್ಲಿರ್ತಕ್ಕಂಥ ಈ ಮಹಾನುಭಾವರನ್ನು ದರ್ಶಿಸ್ಕೊಂಡಿನಿ. ನಂತರ ಋಷಿಗಳು ನನಗೆ ಏನು ಆಜ್ಞೆ ಮಾಡಿದ್ರು, ಸಾಕಪ್ಪ ಅದು ನೀನು ಮುಂದೆ ಮಾಡಬಾರ್ದು, ಅದು ಹಲಿಗೆಲ್ಲ ಮಾಡಬಾರ್ದು ಅಂತೇಳಿ ಸೂಚನೆ ಕೊಂಡು ಅದನ್ನು ಬಂದ್ ಮಾಡಿವಿ. ಗುರುಗಳೇ, ಏನು ಇವತ್ತು ನೀವು ಹಿಮಾಲಯ ಪರ್ವತದಲ್ಲಿ ಇವತ್ತು ನೀವು ತಪಸ್ಸು ಮಾಡಿದ್ದೀರಿ. ಮತ್ತೆ ನೀವು ತಪಸ್ಸು ಮಾಡಿ ನೀವು ಇಲ್ಲಿ ಬಂದಾಗ ಇದು ದಟ್ಟ ಅರಣ್ಯ. ಇದು ಈ ದಟ್ಟ ಅರಣ್ಯದಲ್ಲಿ ಒಂದು ಬೆಂಕಿ ಕಡ್ಡಿ ಸಮೇತ ಇಲ್ಲ, ಯಾವುದೇ ಸಮೇತ ಇಲ್ಲಿ ನಿಮಗೆ ಸೌಲಭ್ಯ ಇಲ್ಲ. ಆದ್ರೆ ನಿಮ್ಮ ಮಂತ್ರಶಕ್ತಿಯಿಂದ ಇವತ್ತು ಒಂದು ಅಗ್ನಿಯನ್ನ ಅವತ್ತು ಹಚ್ಚಿದಂತ ಇವತ್ತು ಅಗ್ನಿ ಇಲ್ಲಿವರೆಗೂ ಕೆಟ್ಟಿಲ್ಲ ಅಂತ ಹೇಳಿ ಕೇಳಿದೀವಿ. ಇದ್ರ ಬಗ್ಗೆ ಏನ್ ಹೇಳಿ? ಅಂದ್ರೆ ಋಷಿಗಳು ವಿದ್ಯಾರ್ಚನ ತಾ ಕಲಿತ ವಿದ್ಯೆಯನ್ನ ಪುನರಪಿ ಶುಚಿರ್ದೋಸ್ಕೊಳ್ಬೇಕಾದ್ರೆ ಹೆಂಗ ಒಬ್ಬ ಡಾಕ್ಟರ್ MBBS ಆಗಿದ್ರೆ ನೆಟ್ಗೆ ಹೋಗಿ ಚೂಜಿ ತಗೊಂಡು ಪೇಷಂಟ್ಗೆ ಚುಂಚುದಲ್ಲವ. ಎಕ್ಸ್ಪೀರಿಯನ್ಸ್ ಸಲುವಾಗಿ ಮತ್ತೊಬ್ಬ ಅವರಂತೆ ಕಲಿತಂತ ಡಾಕ್ಟರ್ ಅಂತ ಹೋಗಿ 1-2 ವರ್ಷ ಅವ್ರು ಕೂಡ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡ ನಂತರ ತಾವು ಏನು ಸ್ವಂತ ದವಾಖಾನೆ ಮಾಡ್ಕೊಂಡು ಇದು ಮಾಡ್ತಾನೆ. ಅದರಂತೆ ವಕೀಲರು ಕೂಡ ಅವು ಎಲ್ಲೆಲ್ಲಿ ಆದ ತಕ್ಷಣ ಏಕದಮ್ ಯಾವ್ದಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಏನೋ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಾಟ್ ದಟ್ ಎಕ್ಸ್ಪೀರಿಯನ್ಸ್ ಅಂತಾರ ಅದಕ್ಕೆ. ಹಂಗ ಇಲ್ಲಿ ಏನೈತಪ್ಪ ಅಂತ ಎಕ್ಸ್ಪೀರಿಯನ್ಸ್ ಸಲುವಾಗಿ ಕಲಿತಹ ಸೂಕ್ತಗಳನ್ನ, ಕಂಠಪಾಠ ಸೂಕ್ತಗಳನ್ನ ಅಗ್ನಿ ರೂಪದಿಂದ ಪ್ರಯೋಗ ಹಾಕ್ಲಿಕ್ಕೆ ಋಷಿಗಳನ್ನು ಕಲ್ಪ ಅಂತ ಕರೀತಾರ. ಇವತ್ತು ಭಾರ್ಗವ ಕಲ್ಪ ಅಂತದ ಜಗತ್ ಪ್ರಸಿದ್ಧ ಸೂತ್ರ. ಅದು 228 ಶ್ಲೋಕಗಳಿಂದ ಅದು ಸನ್ಯಾಸಿ ದೀಕ್ಷಾ ತೆಗೆದುಕೊಂಡ ನಂತರ ಸನ್ಯಾಸಿ ಹಂತದವರೆಗೂ ಇರತಕ್ಕಂಥ 288 ಸೂತ್ರಗಳಿಂದ ರಚಿತವಾಗಿರ್ತಕ್ಕಂಥದ್ದು. ಆ ಯಾವ ಅಧ್ಯಯನಶೀಲ ವೈದಿಕ ಪ್ರಯೋಗ ಪರಂಪರೆಯಿಂದ ವೈದಿಕ ಶೀಲವಾಗಿರ್ತಕ್ಕಂಥ ಮಂತ್ರಗಳನ್ನ ಅಗ್ನಿ ರೂಪದಿಂದ ಪ್ರಯೋಗ ತೆಗೆದುಕೊಂಡ್ರೆ ಅದಕ್ಕೆ ಯಜ್ಞ ಅಂತ ಕರೀತಾರ, ಪ್ರಯೋಗ ಅಂತ ಕರೀತಾರ, ಕಲ್ಪ ಅಂತ ಕರೀತಾರ. ಆ ಯಾವುದೇ ಹೆಸರಿಂದ ಅದನ್ನು ನಾವು ನಿಯಂತ್ರಿಸಿದರೂ ಅದು ಪ್ರಯೋಗಾತ್ಮಕವಾಗಿರ್ತದೆ. ಅದರಿಂದ ದೇವತೆಗಳು ತೃಪ್ತಿ ಆಗ್ತಾರ. ಅದಕ್ಕೆ ಯಾವ ಯಜ್ಞದಿಂದಲೇ ಜಗತ್ತು ನಡೀತದ ಇದನ್ನು ತಿಳಿದುಕೊಳ್ಬೇಕು ಮನುಷ್ಯರು. ಯಜ್ಞಾದ್ಭುತಿ ಪರ್ಜಣ್ಣು, ಯಜ್ಞದಿಂದಲೇ ಮಳೆ ಆಗುತ್ತದೆ. ಪರ್ಜನ್ನಾದ್ಭುತಿ ಅನ್ನ, ಪರ್ಜನ್ನದಿಂದಲೇ ಮಳೆಯಿಂದಲೇ ಅನ್ನ ಹುಟ್ಟುತ್ತ. ಅನ್ನಾದ್ಭುತಿ ಭೂತಾನಿ, ನೋಡು ಎಂಥ ಮಾತಿದ, ಅನ್ನದಿಂದಲೇ ಜೀವ ಬದುಕುತ್ತ, ಎಂಥ ಮಾತು. ಯಜ್ಞತೋ ಕರ್ಮ ಸಮಾದ್ಭವ, ಮನುಷ್ಯ ಮಾಡ್ತಕ್ಕಂಥ ಯಜ್ಞದಿಂದಲೇ ಅದು ಕರ್ಮ ಆಗ್ತದೆ, ಕರ್ಮಯೋಗ ಆಗ್ತದೆ. ಯಜ್ಞದಿಂದಲೇ ದೇವತೆಗಳು ತೃಪ್ತಿ ಆಗ್ತಾರೆ. ಆ ದೇವತೆಗಳು ತೃಪ್ತಿ ಆಗೋದ್ರಿಂದ ಏನಾಗ್ತದ ಅಂದ್ರೆ ಪೃಥ್ವಿ ಸಸ್ಯಶಾಲಿನಿ, ಅದು ಪೃಥ್ವಿ ಸಮೃದ್ಧಿ ಆಗ್ತದ, ಕಾಲಕ್ಕೆ ಮಳೆ ಆಗ್ತದ, ಅದರ ಜನರಿಗೆ ಸುಖ ಆಗ್ತದ. ಅದರಿಂದ ಸುಖ ಆಗೋದ್ರಿಂದ ಅದಕ್ಕೆ ಋಷಿಯ ಬೇಡಿಕೆ. ಋಷಿ ಮತ್ತು ಕೃಷಿ ಅಂತಕ್ಕಂಥ ಕೃಷಿಗೆ ಹೆಂಗ ರೀತಿ ಸಹಾಯ ಮಾಡ್ತಾನ, ಅವನ ಕೈಲಿಂದ ಹೋಗಿ ಎಲ್ಲೋ ತೆಗೆದುಕೊಂಡು ಬಂದು ಅವ್ನು ದುಡ್ಡು ದೋಷಗಳನ್ನು ಕೊಡೋದಿಲ್ಲ. ನಮ್ಮ ಕಾಲಕ್ಕೆ ಮಳೆ ಕೊಡುವ ಯಾರಿಗಾಗಿ? ಜೀವಿಗಳಿಗಾಗಿ. ಆ ಜೀವಿಗಳಿಗೆ ಅನ್ನ ಕೊಡ್ತಕ್ಕಂಥ ರೈತಗ ಸುಖ ಸಿಗ್ಲಿ ಅನ್ನೋ ಉದ್ದೇಶದಿಂದ, ಅವನ ಸಾಧನ ಫಲ ಸಿಗ್ಲಿ ಅನ್ನೋ ಉದ್ದೇಶದಿಂದ ಪ್ರಜನ ಸೂಕ್ತವನ್ನು ಕಂಡು ಹಿಡಿದಾರ. ಆ ಪ್ರಜನ ಸೂಕ್ತ ಪಡಿಸೋದ್ರಿಂದ ಮಳೆ ಆಗ್ತದೋ. ಅದಕ್ಕೆ ಭಗವಂತ ತನ್ನ ಚತುರ್ಥ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳ್ತಿದ್ದಾನೆ. ಯಜ್ಞಾದ್ಭುತಿ ಪ್ರಜನ್ನ, ಯಜ್ಞದಿಂದಲೇ ಮಳೆ ಆಗ್ತದೆ. ಯಜ್ಞಾದ್ಭುತಿ, ಯಜ್ಞದಿಂದಲೇ ಮಳೆ ಆಗ್ತದೆ. ಪ್ರಜನ್ನಾದ್ಭವಿ ಅನ್ನ, ಪ್ರಜನ್ನದಿಂದಲೇ ಹಣ್ಣು ಹುಟ್ಟುತ್ತ. ಇವತ್ತು ಮಳೆ ಆಗ್ಲಿಲ್ಲ, ರೈತ ಬಿಕ್ಕಿ ಬಕ್ತಾನ, ಹಣ್ಣು ಹುಟ್ಟುತ್ತ. ಅನ್ನಾದ್ಭುತಾನಿ, ಅನ್ನದಿಂದಲೇ ಜೀವ ಬದುಕುತ್ತೆ. ಯಜ್ಞತು ಕರ್ಮ ಸಮಾದ್ಭವ. ಯಜ್ಞ ಮಾತ್ರ ಏನಂತಲ್ಲ, ಮನುಷ್ಯ ಮಾಡ್ತಕ್ಕಂಥ ಕರ್ಮದಿಂದಲೇ ಆಗ್ತದೆ. ಆ ಕರ್ಮ ಅತ್ಯಂತ ಅವಶ್ಯವಾದದ್ದು. ಅದಕ್ಕೆ ಜಗತ್ತಿನಲ್ಲಿ ಬದುಕಲಿಕ್ಕೆ ಎರಡು ಮಾರ್ಗ. ಲೋಕಾಸ್ಮಿನ್ ದ್ವಿಧಾ ನಿಷ್ಠಾ ಪುರಾಪರಕ್ತ ಮಯನಗ ಜ್ಞಾನಯೋಗೇನ ಸಾಂಖ್ಯನ ಕರ್ಮಯೋಗೇನ ಯೋಗನಂ. ನೀನು ಭಗವಂತನ ಪ್ರಾಪ್ತಿಸ್ಕೊಳ್ಳಿಕ್ಕೆ ಜ್ಞಾನ ಮಾರ್ಗದಿಂದ ಬಾ, ಕರ್ಮದಿಂದ ಬಾಗ ಮಯನಗ. ಅವು ಎರಡೂ ಬಂದು ನನ್ನನ್ನು ಕೊಡ್ತಾವೆ. ಸಾಮಾನ್ಯ ರೂಪವಾಗಿ ನೀನು ಹೋಗು, ಅಥವಾ ಉತ್ತಮ ಸನ್ಯಾಸಿ ಸ್ವೀಕಾರ ಮಾಡ್ಕೊಂಡು ಅಧ್ಯಯನಶೀಲನಾಗಿದ್ದು ನೀವು ಮುಕ್ತಿ ಪಡಿಬಹುದು ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದೆ ಗೋ ಹತ್ಯೆ ನಿಷೇಧ ಆಗಲಿ ಅಂತೇಳಿ ಯಜ್ಞ ಮಾಡ್ತಿದ್ರು. ನಾವು ಕೆಲವೊಂದು ಯಜ್ಞ ಶಾಲೆಗಳನ್ನು ಪರಿಶೀಲನೆ ಮಾಡಿದಾಗ ಎದಕ್ಕಾಗಿ ಮಾಡಕತ್ತೀರಿ ಅಂತ ಕೇಳಿದಾಗ ಯಜ್ಞ ಗೋ ಹತ್ಯೆ ನಿಲ್ಲಬೇಕು ಅಂತೇಳಿ ಶಂಕರಾಚಾರ್ಯ ಮಾಡ್ತಿದ್ರು. ಇನ್ನೂ ಕೆಲವು ಸಂಸ್ಥಾಧೀಶ್ವರ ನಮ್ಮ POK ನಮಗಾಗಲಿ ಅಂತ ಮಾಡ್ತಿದ್ರು. ಇನ್ನೂ ಕೆಲವರು ಆತಂಕವಾದ ನಿರ್ಮೂಲನೆ ಆಗಲಿ ಅಂತೇಳಿ ಕೂಡ ಮಾಡ್ತಿದ್ರು. ಇದನ್ನೆಲ್ಲ ಮಾಡಿದಾಗ ವರಿಷ್ಠರು ಅಂದ್ರೆ ನನ್ನ ಸಹಪಾಠಿಗಳು, ಯಾಕೆ ಭಾರ್ಗವ ನೀನು ಏನು ಕ್ಯಾ ಭಾರ್ಗವ್ಜಿ ಆಪ್ ಕುಚ್ ನೈ ಕರ್ದೆ ಯಜ್ಞ ಕುಂಭಮೇ ಅಂತಂದ್ರು. ಅಂದ್ರೆ ನನಗೆ ಇಷ್ಟು ಖರ್ಚು ಮಾಡಿ ಎತ್ನಾ ಖರ್ಚು ಕರ್ಕೊಂಬೇರೆ ಯಜ್ಞ ಕರ್ಣಕ್ಕೆ ಮೇರೆ ಹಸನೇ ಹೋಗ ಅಂತ. ನನಗೆ ಇಷ್ಟು ದೊಡ್ಡ ಅಮೌಂಟದಿಂದ ಖರ್ಚು ಮಾಡಿ, ಯಾಕಂದ್ರೆ ನಾನು ಕೇವಲ ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ, ನಾವು ಇಷ್ಟು ಕೋಟಿಗಂಟ ದುಡ್ಡನ್ನು ನಾನು ಮಾಡ್ಲಿಕ್ಕೆ ಆಗೋದಲ್ಲ.
ಹಂಗಾರೆ ನೀವು ಮಾಡೋದಾರ ಏನು ಅಂದಟ್ಟಿಗೆ ನಾ 2 ದಿನ ಬಿಟ್ಟು ನಿಮ್ಗೆ ಉತ್ತರ ಕೊಡ್ತೀನಿ ಅಂತ. ನಾನು ಆ ಗಂಗಾ ನದಿ ದಂಡಿ ಮೇಲೆ ಕುಂತು ನೀರು ತಂದು ಆ ಗಂಗಾ ನನಗೆ ಯಾವ ಮಾರ್ಗ ತೋರಿಸ್ತೀನಿ ನೋಡವ್ವ ಅಂತೇಳಿ ಕೇಳಿದಾಗ, ನೀನು ಸಾವಿರಾರು ಮಂದಿಗಳನ್ನು ಕುಡ್ಕೊಂಡು ಓಂ 7 ಕೋಟಿ ಮಹಾಮಂತ್ರವನ್ನು ನೀನು ಬರಲಿಕ್ಕೆ ಪ್ರಯತ್ನ ಮಾಡು, ಓಂ ನಮಃ ಶಿವಾಯ ಅಂತಕ್ಕಂಥದ್ದು. ಇದು ಮಹಾಯಜ್ಞನೂ ಆಗ್ತದ ಮತ್ತು ಬರೆದಂಥವರ ಸರ್ವರನ್ನು ಒಳಗೊಂಡು ಅವ್ರಿಗೂ ಸುಖ ಕೊಡ್ತದ ಅಂತೇಳಿ ನಾನು ಸೂಚನೆ ಕೊಟ್ಟಳು. ಇದ್ರ ಗುರಿ ಏನಂತಂದ್ರೆ, ಒಂದನೇದ್ದು ಅತ್ಯಂತ ದುಃಖಿಗಳಾಗಿರ್ತಕ್ಕಂಥ ಸೈನಿಕರು, ಅತ್ಯಂತ ದುಃಖಿಗಳಾಗಿರ್ತಕ್ಕಂಥ ರೈತರು, ಕಷ್ಟದಲ್ಲಿರ್ತಕ್ಕಂಥವ್ರು, ಇವ್ರು ಇಬ್ಬರಿಗೂ ಅದನ್ನು ಸಮಪಾಲವಾಗಿ ಹಂಚಬೇಕು ಅಂತೇಳಿ ಕಲ್ಪಿಸ್ಕೊಂಡೇನಿ. ಆಗ ನಾ ಅದನ್ನು ಸಂಕಲ್ಪಿಸಿಕೊಂಡು ಬಂದಿದ್ದೆ. ಏನೋ ದಕ್ಷಿಣ ಸಗರ ಸಮಾಜದವ್ರು ಬಂದಾಗ ಇದನ್ನು ಪ್ರಸ್ತಾಪ ಇತ್ತಿದೆ. ನಂತರ ಇದು ಪ್ರಸ್ತಾಪ ಆದ ಒಂದು 3 ದಿವಸಕ್ಕೆ ನಾನು ಕೇವಲ ಮಠದ ಭಕ್ತರು ಬಂದಾಗ ನಾವು ಕೇವಲ ಸೈನಿಕರದ ಒಂದೇ ಸಂಕಲ್ಪ ಇತ್ತು. ಆ ಸಂಕಲ್ಪ ಹಂಗಾರೆ ಇಲ್ಲ ಅಪ್ಪಾರ ರೈತರಿಗೂ ಅಷ್ಟು ಕೊಡುವಂಗೆ ಮಾಡ್ರಿ ಅದ್ರಾಗ ಪುಣ್ಯ ಅಂದಟ್ಟಿಗೆ ಮತ್ತೆ ಅದಕ್ಕೂ 4 ಕೋಟಿ, ಯಾಕಂದ್ರೆ 7 ಕೋಟಿ ಮಹಾಮಂತ್ರ ತುಂಡಾಗೋದಲ್ಲ, ಅದು 3.5 ಕೋಟಿ ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ವಿಧಿ ಹಂಗದ. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಮತ್ತೆ 4 ಕೋಟಿ ಹೆಚ್ಚಿಗೆ ಮಾಡಿ 11 ಕೋಟಿ ಮಾಡಿ 4 ಕೋಟಿ ಪುಣ್ಯವನ್ನ ರೈತರಿಗೆ ಕೊಡೋದು, 7 ಕೋಟಿ ಪುಣ್ಯವನ್ನ ಸೈನಿಕರಿಗೆ ಕೊಡೋದು ಅಂತೇಳಿ ನಿಶ್ಚಿತವಾಗಿ ಸಂಕಲ್ಪ ತಗೊಂಡಿವಿ. ಇದನ್ನ ಮಂತ್ರಿ ಈಗಾಗಲೇ ಒಂದು 5 ರಿಂದ 6 ಕೋಟಿವರೆಗೂ ರನ್ನಿಂಗ್ದಲ್ಲಿ ನಡೀತಾ ಇದೆ. ಹಂಗ ಭಕ್ತರು ತಂದು ಕೊಡ್ತಾ ಇದ್ದಾರೆ. ಅದು ಮುಂದೆ ಯಶಸ್ವಿ ಆಗ್ತದ. ಇನ್ನು ಇದ್ರಾಗ ಮತ್ತಿನ್ನ ಮುಂದೆ ಏನಾಗ್ತದೆ ಅಂದ್ರೆ, ಇದರಲ್ಲಿ ಇನ್ನೊಂದು ಆಶಯ ಅದ. ಈಗ ನಮಗೆ ಉತ್ತಮವಾದಂಥ ಪ್ರಧಾನಿ ಶಿಕ್ಷಣ ಜಗಜಾಗೀರಾಗ್ಯದ. ಎಲ್ಲಾ ಪಕ್ಷದವರು ಅವ್ರು ನೋಡ್ತಾರ. ನಾನು ಮುಂದೆ ಬರ್ತಕ್ಕಂಥ ಪ್ರಧಾನಿ ಇದಕ್ಕಿಂತಲೂ ಉತ್ಕೃಷ್ಟ ಆಗಿರಬೇಕು ಅಂತೇಳಿ ಸಂಕಲ್ಪಿಸ್ಕೊಂಡೆ. ಇದರಲ್ಲಿ ಇದು ನನ್ನ ಇದು. ಯಾಕಂದ್ರೆ ಈಗ ನಿಮ್ಮ ಒಬ್ಬ ಮಗ IPS ಆಗಿದ್ದಪ್ಪ ಅಂದ್ರೆ ಇನ್ನೊಂದು ಮಗ IAS ಆಗಲಿ ಅಂತ ಅನ್ನುವಂಥ ಆಸೆ ಹಂಗಿರ್ತದಲ್ಲ, ಅದೇ ರೀತಿ ನಮಗೆ ಇನ್ನೂ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಧಾನಿ ನಮಗೆ ಸಿಗಲಿ, ಇನ್ನೂ ಇದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಧಾನಿ ನಮಗೆ ಸಿಗಲಿ, ಇನ್ನೂ ಈ ದೇಶ ಊರ್ಜಾ ಸ್ಥಿತಿಗೆ ಹೋಗಲಿ ಅಂತ ಅಪೇಕ್ಷೆ ಇಟ್ಕೊಂಡು ಈ ಮಂತ್ರವನ್ನು ನಾನು ಬರಿತಾ ಇದ್ದೇನೆ. ಈ ಮಂತ್ರವನ್ನು ನಾನು ಪುಣ್ಯದಾರಿ ಆ ಭರದ ಲಿಖಿತ ನಮ್ಮ ಆಶ್ರಮದಲ್ಲಿ ಉಳಿತದ. ಇದರ ಅಷ್ಟೂ ಪುಣ್ಯವನ್ನು ಸಂಗ್ರಹ ಮಾಡ್ಕೊಂಡು ಹೆಂಗ ಹರಿಶ್ಚಂದ್ರ ತುಳಸಿ ದಳವನ್ನು ಇಟ್ಟ ವಿಶ್ವಾಮಿತ್ರ ಪುಣ್ಯವನ್ನು ದಾರಿ ಯಾವ ರೀತಿ ಅರ್ಧದ್ದು ತನ್ನ ರಾಜ್ಯವನ್ನ, ಅದೇ ರೀತಿ ಈ ಪುಣ್ಯವನ್ನ ನಾನು ಆ ದೇಶದ ಪ್ರಮುಖ ರಾಜಕಾರಣಿಗಳನ್ನ, ಅವತ್ತು ಪ್ರಧಾನಿ ಯಾರು ಬಂದಿರಬಹುದು, ಅಥವಾ ರಾಷ್ಟ್ರಪತಿಗಳು ಬಂದಿರಬಹುದು, ಅಥವಾ ಸೈನಿಕದ ಮುಖ್ಯವಾಗಿರ್ತಕ್ಕಂಥ ಅವ್ರು ಯಾರಾದರೂ ಬಂದು ಆ ಪುಣ್ಯವನ್ನು ಸ್ವೀಕಾರ ಮಾಡ್ಕೊಂಡು ಸೈನಿಕರಿಗೆ ಹಂಚಬಹುದು. ಇನ್ನು ಕಿಸಾನರಿಗೆ ಹಂಚಬೇಕಾದಂದ್ರೆ ಆಗಿನ ಕಾಲದಲ್ಲಿ ಆ ಹೊತ್ತಿನಲ್ಲಿ ಯಾರು ಕಿಸಾನ್ ಮಂತ್ರಿ ಕೃಷಿ ಮಂತ್ರಿ ಇರ್ತಾರ ಅವ್ರನ್ನ ಕರೆಸಿ ಆದ್ರೂ ಅದನ್ನು ದಾರಿ ಮಾಡಬಹುದು. ಇದು ವೇದದ ವಿಧಿ. ಇದು ಗುರುಗಳೇ, ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಇಲ್ಲಿಗೆ ವಿದ್ಯಾಭ್ಯಾಸ ಮಾಡಿದ್ರಿ ಗುರುಗಳೇ? ಅದನ್ನೇ ಹೇಳಿದಲ್ಲ, ಋಷಿಕೇಶ್ ಅಂತೇಳಿ, ಕೈಲಾಸಾಶ್ರಮ ಋಷಿಕೇಶ್, ಎಲ್ಲಿ ಸ್ವಾಮಿ ವಿವೇಕಾನಂದರು 28 ತಿಂಗಳ ಅಧ್ಯಯನ ಮಾಡಿ ಜಗತ್ ಪ್ರಸಿದ್ಧ ಆದರೂ ಅದೇ ಕ್ಷೇತ್ರದಲ್ಲಿ ನಾನು ಸನ್ಯಾಸಿ ತೆಗೆದುಕೊಂಡಿದ್ದೀನಿ. ಅದೇ ಕ್ಷೇತ್ರದಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ. 3 ಭಾಷೆಗಳನ್ನು ಸರಾಗವಾಗಿ ಮಾತಾಡ್ತೀನಿ ಅಂತ ಕೇಳ್ಬಿಟ್ಟು ಇಲ್ಲ, ಅದ್ರ ಬಗ್ಗೆ ನನಗೆ ಹಿಂದಿ, ಪಾಂಡಿತ್ಯ ಭಾಷೆ, ಸಂಸ್ಕೃತ ಮತ್ತು ಮಾತೃಭಾಷೆ ಕನ್ನಡ, ಹಿಂದಿ ನಂದು ಅಧ್ಯಯನಶೀಲವಾದಂತ ಭಾಷೆ. ಈ ಯಾವ ರೀತಿ ಇದೆ ಅಂದ್ರೆ, ಇದಕ್ಕಿಂತ ಪೂರ್ವದಲ್ಲಿ ಗಿಲಾನಿ ಅಂತಕ್ಕಂಥ ಒಬ್ಬ ದುಷ್ಕರ್ಮ ಅಯೋಧ್ಯದ ಮೇಲೆ ದಂಡೆತೆ ಬಂದಾಗ ನಮ್ಮ ನಾಗಾ ಸನ್ಯಾಸಿಗಳ ಅವ್ರು 18,000 ಮಂದಿ ಸೈನಿಕರಿದ್ರ. ನಾಗಾ ಸನ್ಯಾಸಿಗಳು ಕೇವಲ 4,000 ಇದ್ರು. ನಾಗಾ ಸನ್ಯಾಸಿ ಪರಂಪರೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂತ ಸಲಹೆಗಾರ ಅಂದ್ರ ನಮ್ಮ ಶಂಕರಾಚಾರ್ಯ ಸ್ಥಾಪಿಸತಕ್ಕಂತ ಗಿರಿಪುರಿ ಭಾರತೀಯ ಸನ್ಯಾಸಿಗಳು. ನಾಗಾ ಅಖಾಡಗಳು ನಡೆದ ಇವರ ಸಲಹೆ ಸೂಚನೆ ಮೇರೆಗೆ ಇವತ್ತು ನಿರಂಜನಿ ಅಖಾಡ ನಮ್ಮ ಸೈನ್ಯದ ಬಲ ಎಷ್ಟು ಅಂದ್ರೆ 15 ಲಕ್ಷಕ್ಕಿಂತಲೂ ಹೆಚ್ಚಿಗದ. ನಿರಂಜನಿ ಅಖಾಡ ಕೂಡ 15 ಲಕ್ಷಕ್ಕಿಂತ ಹೆಚ್ಚಿಗದ. ಅವ್ರೆಲ್ಲರೂ ನಮಗ AK-47 ಆಗ್ಲಿ, AK-46 ಆಗ್ಲಿ, ಇನ್ನಿತರ ಆಧುನಿಕ ಶಸ್ತ್ರಗಳಲ್ಲಿ ಇಲ್ಲದೇ ಇರದಿರಬಹುದು. ಅದು ಒಂದು ಕೊರತೆ. ಅದು ಸಂವಿಧಾನದ ಅಧೀನವಾಗಿ ಇರಬೇಕಾದ ಅಸ್ತ್ರಗಳ ಸಾಮಾನ್ಯ ನಮ್ಮ ಸನ್ಯಾಸಿ ಕುಲಕ್ಕೆ ಕೊಟ್ಟಿಲ್ಲ. ಆದ್ರೆ ನಮ್ಮ ಪುರಾತನ ಅಸ್ತ್ರಾಸ್ತ್ರಗಳನ್ನು ನಾವು ಪ್ರಯೋಗ ಮಾಡಿ ಇವತ್ತು ಪಾಕಿಸ್ತಾನ ಗೆದಿತೀವಿ ಅನ್ನುವಂತ ಹೆಮ್ಮೆ ಅದ. ಯಾಕಂದ್ರೆ ಇದಕ್ಕೆ ಸಾಕ್ಷಿ ಏನು ಅಂದ್ರೆ, ಅಯೋಧ್ಯದ ಮೇಲೆ ಗಿಲಾನಿ ಅಂತಕ್ಕಂಥ ಒಬ್ಬ ದುಷ್ಕರ್ಮಿ 18,000 ಸೈನಿಕರಿಂದ ದಂಡೆತ್ತಿ ಹೋದಾಗ ಅಯೋಧ್ಯವನ್ನು ರಕ್ಷಣೆ ಮಾಡಿಕೊಂಡಂದವರು ಯಾರು ಅಂದ್ರೆ ಆಗಿನ ರಾಜರಲ್ಲ, ನಮ್ಮ ಸೈನಿಕರು, ನಮ್ಮ ಅಖಾಡ ಸನ್ಯಾಸಿಗಳು ಅಂತ ನಾ ಹೆಮ್ಮೆ ಪಡ್ತಾ ಇದ್ದೀನಿ. ಅದನ್ನ ನೀವು ನೋಡ್ಬೇಕಾದ್ರೆ ಯೂಟ್ಯೂಬ್ ಟಚ್ ಅದ, ಅದನ್ನ ನೀವು ವಿಶ್ಲೇಷಣೆ ಮಾಡ್ಕೋಬಹುದು. ನೀವು ಮುಂದಿನ ದಿನಗಳಲ್ಲಿ ಮತ್ತೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಕ್ಕೆ ಏನಾದ್ರು ನಿಮ್ದು ಏನೋ ನಿರ್ಧಾರ ಇದೆಯಾ ಗುರುಗಳೇ? ಈಗ ನನಗ ಆ ವಯಸ್ಸು ಹೋಗಿದೆ, 62-63. ಆದ್ರೂ ನಾನು ತಿಂಗಳದಾಗ ಅಥವಾ ನನ್ಗೆ ಅವಕಾಶ ಸಿಕ್ಕಾಗ, ವರ್ಷದಾಗ ಅಥವಾ 2 ವರ್ಷಕ್ಕೆ ಅಥವಾ 1.5 ವರ್ಷಕ್ಕೆ ಹಿಂಗ ಅನುಕೂಲ ಆದಾಗ 1 ತಿಂಗಳು 2 ತಿಂಗಳು ಅಡ್ಡಾಡಿ ಬರ್ತೇನೆ. ಅರಣ್ಯದಲ್ಲಿ ಇವತ್ತು ನೀವು ಇಲ್ಲಿ ಒಂದು ಗುಹೆಗಳ ವಾಸ ಮಾಡ್ತಿದ್ರಿ ಗುರುಗಳೇ, ಇದಕ್ಕೆ ನಮ್ಮ ರಾಜಕೀಯದರಾಗ್ಲಿ
ಯಾವ್ದಾದ್ರು ನಿಮಗೆ ಒಂದು ಯಾವ್ದು ಬಲ ಅಂತ ಇಲ್ಲಿ ನಿಮ್ಗೆ ಯಾವ್ದಾರು ಇದೆಯಾ ಗುರುಗಳೇ? ಇಲ್ಲ ಅಂತೂ ಹೋಗಿಲ್ಲ, ಯಾವ ಶಾಸಕರ ಮನೆಗೂ ನಾ ಇನ್ನೂವರೆಗೂ ಹೋಗಿಲ್ಲ. ಏನೋ ನಮ್ಮ ಮಂಗಳ ಅಂಗಡಿಯವರು ನಾನು ಕ್ಲಾಸ್ಮೇಟ್ ಅನ್ನೋ ಉದ್ದೇಶದಿಂದ ಸುರೇಶ್ ಅಂಗಡಿಯವರು ಏನೋ ಗುದ್ದಾಡಿ ಇದನ್ನೊಂದು 5-6 ಲಕ್ಷ ರೂಪಾಯಿ ಹಾಕಿ ಇದನ್ನು ಸಮುದಾಯ ಭವನ ಒಂದು ಮಾಡಿಕೊಟ್ರು. ನಂತರ ನನ್ನ ಸ್ವಂತ ಜೋಳಿಗೆ ಮೇಲೆ ಹಣವನ್ನು ಸಂಗ್ರಹ ಮಾಡ್ಕೊಂಡು 2 ಲಕ್ಷ ತಕ್ಕ ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಮುಂದಿನ ಇದನ್ನು ಕೂಡ್ಲಿಕ್ಕೆ ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಇದನ್ನೊಂದು ಅನುಭವಕ್ಕನ್ನ ಮಂಟಪ ರೂಪವಾಗಿ ಇದನ್ನ ತಗಡವನ್ನು ಮಾಡಿಕೊಂಡೇವಿ. ಇಷ್ಟೇ, ಶಾಸಕರ ಮನೆಗೂ ಹೋಗಿಲ್ಲ. ಆದ್ರೆ ಗುರು ಪೂರ್ಣಿಮೆದಲ್ಲಿ ಶಾಸಕರು 3-4 ಮಂದಿ ಇಲ್ಲಿ ಬಂದಿರ್ತಾರ, ಅಪರ ಅಂತ ಹೇಳ್ತಾರ, ಅಗ್ನಿದ ನಮಸ್ಕಾರ ಮಾಡ್ಕೊಂಡು ನೀವು ಹೋಗ್ರಿಪ್ಪ ಅಂತ ಹೇಳ್ತೇವೆ. ಆದ್ರೆ ಅದನ್ನು ಹೆಚ್ಚು ರಾಜಕಾರಣಿಗಳಿಗೆ ನಾವು ಒತ್ತು ಕೊಟ್ಟಿಲ್ಲ. ಇಲ್ಲ, ಸಮಾಜದಲ್ಲಿ ನೀವು ಒಳ್ಳೆಯ ನಾಗರಿಕತ್ವವನ್ನು ಪ್ರಾಪ್ತಿಸ್ಕೊಳ್ಳಿ, ಮನುಷ್ಯರಾಗಿ ಬದುಕಿ. ಶ್ರೀಮಂತಾಗಿ ಬದುಕುವುದು ಅವಶ್ಯಕತೆ ಇಲ್ಲ. ನೀವು ಬಡವನೇ ಇರು, ಶ್ರೀಮಂತನೇ ಇರು, ಆದರೆ ಮನುಷ್ಯನಾಗಿ ಬದುಕಂತ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಅದೇ ಅದು ನಮ್ಮ ಹಿಂದೂ ಪರಂಪರೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಪರಂಪರೆ. ಸನಾತನ ಅನ್ನೋದು ಧರ್ಮದ ಸನಾತನ ಋಷಿಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮ ಅಂತೇಳಿ ಒತ್ತು ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ RSS ದವರು, ವಿಶ್ವ ಹಿಂದೂ ಪರಿಷತ್ತವರು, BJP ಅವರು ಇದು ಸನಾತನ ಧರ್ಮ ಅಂತಾರ. ಸನಾತನ ಅಂತಕ್ಕಂಥದ್ದಿಂದ ಅನಾದಿ ದೂರದ ಬಹಳ ಉದ್ದವಾದಂಥ ಸಮಯದಿಂದ ಬಂದಂತ ಕಾಲದಿಂದ ಬಂದಂತ ಅರ್ಥೈಸಬಾರ್ದು. ಸನಾತನ, ಸನಕ, ಸುನಂದನ, ಸನಾತನ ಅಂತಕ್ಕಂಥ ಮಹರ್ಷಿ ಇದ್ದಾನ. ಇವ್ರು ಯಾರಾದ್ರೂ ಈ ತತ್ವವನ್ನು ತಿಳಿವಾರ. ಸನಾತನ ಅಂತಕ್ಕಂಥದ್ದು ಸನಾತನ ಋಷಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಧರ್ಮ ಇದು. ಇದನ್ನ ಲಕ್ಷ ಕೊಡ್ರಿ. 4 ಮಂದಿ, ಯಾಕಂದ್ರ ಪ್ರಜಾಪತಿಯಿಂದ 7 ಆಶ್ರಮ ಏನಾದ್ರು ಬ್ರಹ್ಮ ಋಷಿಗಳಾದ್ರು, 10 ಪ್ರಜಾಪತಿಗಳು ಏನಾದ್ರು ಅದು ಪ್ರಜಾಪತಿ ಆಶ್ರಮ ಆದ್ರು. ಕೇವಲ 4 ಸನ್ಯಾಸಾಶ್ರಮ, 4 ಜನರು ಸನಕಾದಿ ಋಷಿಗಳು ಅಂತ ಕರೀತಾರೆ. ಅವ್ರು ಕೇವಲ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಾರ. ಆ ಸನ್ಯಾಸತ್ವದಲ್ಲಿ ಸನಾತನ ಅಂತಕ್ಕಂಥ ಒಬ್ಬ ಮಹರ್ಷಿ ಅದಾನ. ಆ ಸನಾತನ ಅಂತಕ್ಕಂಥ ಮಹರ್ಷಿಯಿಂದ ಪ್ರಚೋದಲ್ಪಟ್ಟಂತ ದ್ರಷ್ಟವಾಗಿರ್ತಕ್ಕಂಥ ಧರ್ಮ ಯಾವುದು ಅಂತಂದ್ರೆ ಅದು ಹಿಂದೂ ಧರ್ಮ ಅಂತ ನಾವು ಹೇಳಿಕ್ಕೆ ಇಚ್ಛಾ ಪಡ್ತೀನಿ. ಅಂದ್ರೆ ತಪಸ್ಸು ಅಂತಕ್ಕಂಥ ಮಾತು ಅದು ಅರಮನೆಯಲ್ಲಿ ಸಾಧಿಸ್ತೈತಿ ಅಂತಂದ್ರ ಕೇವಲ ರಾಜ ಋಷಿಗಳಿಗೂ ಭೋಗಯುಕ್ತನಾಗಿ ತಪಸ್ಸನ್ನು ಮಾಡ್ಲಿಕ್ಕೆ ಶಕ್ತದ. ಅದು ಯಾವ ರೀತಿಯಿಂದ ಮಾಡ್ಲಿಕ್ಕಂದ್ರೆ ಯಜ್ಞ, ದಾನ, ತಪಸ್ಸು. ಸಕಲ ಸಂಪತ್ತು ಭೋಗದಿಂದ ಅದನ್ನ ಮಾಡ್ತಾನ. ಅರಮನೆಯಲ್ಲಿ ಕೂತಂದ್ರ ಅವ ಯಜ್ಞ ಮಾಡಬೇಕು, ಯಾವ ಕನಿಷ್ಠರಿಗೆ ದಾನ ಮಾಡಬೇಕು, ಮತ್ತು ಲೋಕಹಿತಕ್ಕಾಗಿ ಯಜ್ಞ ಮಾಡಬೇಕು. ಇದೊಂದು ವಿಧಿ. ಇನ್ನು ಸನ್ಯಾಸಿಯಾಗಿ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಿ ನಾನು ತಪಸ್ ಮಾಡ್ತೇನೆ ಅಂತಂದ್ರ ಅವನು ಏಕಾಂತದಲ್ಲಿ ಉಳಿಬೇಕು. ಗವಿಗಳಲ್ಲಿ ನಿಸರ್ಗ ಆಶ್ರಯ ಕೊಡ್ತಕ್ಕಂಥ ಗವಿಯಲ್ಲಿ ಅವನು ವಾಸವಾಗಿರ್ಬೇಕು. ನಿತ್ಯ ಗಾಯತ್ರಿ, ಓಂ ನಮಃ ಶಿವಾಯ ಗಾಯತ್ರಿ ಮಂತ್ರದ ಸರ್ವ ದೇವತೆಗಳನ್ನ ಅಥವಾ ವೇದ ಅಧ್ಯಯನವನ್ನು ಕೂಡ ಅದನ್ನು ಮಾಡಿಕೊಂಡು ಅದನ್ನು ತಪಸ್ಸವನ್ನ ಮಾಡ್ಲಿಕ್ಕೆ ಅದು ಅವಕಾಶ ಆಗ್ತದ. ನಾನು ಶಂಕರ ಭಾಷೆಯನ್ನ ಅಧಿಷ್ಠಾನ ಇಟ್ಕೊಂಡು ನನ್ನ ತಪಸ್ಸಿನ ಜೀವನವನ್ನ ಆ ಗವಿಯೊಳಗೆ ಸುಮಾರು 18 ತಾಸವರೆಗೂ ನಾನು ಓದಿ ಅದ ಗವಿಯೊಳಗೆ ಇದನ್ನು ಮಾಡಿದ್ದೀನಿ. ಆ ಹೊತ್ತಿನಲ್ಲಿ ಚುಮ್ನಿ ಎಣ್ಣೆ ರೇಷನ್ ರೂಪ ಸಿಗ್ತಿತ್ತು, ಹೊರಗೆ ಸಿಗ್ತಿರ್ಕಿಲ್ಲ. ಆ ರೇಷನ್ ಕೊಡುವಂತ ಚುಮ್ನಿ ಎಣ್ಣೆ ಕೊಡ್ತಕ್ಕಂಥ ಅಲ್ಲಿ ಹೋಗಿ ಒಂದು ಬಾಟ್ಲೆ ಇಟ್ಕೊಂಡು ಅಥವಾ ಒಂದು ಡಬ್ಬಿ ಇಟ್ಕೊಂಡು ಅಲ್ಲಿ ತುಂಬಿಸ್ಕೊಂಡು ರೊಕ್ಕ ಕೊಟ್ಟು ತುಂಬಿಸ್ಕೊಂಡು ಹೋಗ್ತಕ್ಕಂಥ ಭಕ್ತರಂತಲ್ಲಿ ನೇಟ್ ಕೊಡು ಅಂತ ಚುಮ್ನಿ ಎಣ್ಣೆ ಇಸ್ಕಿದುಕೊಂಡು ಬಂದ ಆ ಚುಮ್ನಿ ಎಣ್ಣೆ ಬೆಳಕದಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ. ಭಕ್ತರೇ, ಇವತ್ತು ನಮ್ಮ ಅಜ್ಜವರು ಏನು ಸವಿಸ್ತಾರವಾಗಿ ಇವತ್ತು ಈ ಗವಿ ಒಳಗೆ ತಪಸ್ ಮಾಡದಿರ್ಬೋದು, ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡದಿರ್ಬೋದು, ಅವರ ಬಾಲ್ಯ ಜೀವನದಿಂದ ಈ ವಯಸ್ಸಿನವರೆಗೂ ಇಳು ವಯಸ್ಸಿನವರೆಗೂ ಯಾವ ಕಾರ್ಯಕ್ರಮಗಳನ್ನು ಕೈಗೊಂಡಿರೋದನ್ನು ಎಲ್ಲ ಸವಿಸ್ತಾರವಾಗಿ ಹಂಚ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ನವಕರ್ನಾಟಕ ಟಿವಿ ವತಿಯಿಂದ ಮತ್ತು ಎಲ್ಲ ಭಕ್ತರ ಪರವಾಗಿ ನಮ್ಮ ಗುರುಗಳಿಗೆ ಒಂದೆರಡು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂತಹ ಮಹಾ ಸನ್ಯಾಸಿಯ ದರ್ಶನ ಪಡೆದು ಅವರ ಸಂಕಲ್ಪದ ಪುಣ್ಯ ನಿಮಗೂ ಸಿಗಬೇಕೆಂದರೆ ಅವರು ಹೇಳಿರುವ ಮಹಾಮಂತ್ರವನ್ನ ಬರೆದು ಮಹಾ ತಪಸ್ವಿ ಶ್ರೀ ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಯವರಿಗೆ ತಲುಪಿಸಿದರೆ ಅಪಾರ ಪುಣ್ಯ ಪ್ರಾಪ್ತಿಯನ್ನ ನಾವು ಕೂಡ ಪಡೆದುಕೊಳ್ಳಬಹುದು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.